ಸಮಯ ಬಹಳ ಆಗಿರುವುದರಿಂದ ಅವೆಲ್ಲ ಮುಂದಿನ ಕಾರ್ಯಕ್ರಮದ ಬೆಳ್ಳು ಬಾರಿಸುವುದನ್ನು ನಿಲ್ಲಿಸಿ ಅನುಕೂಲ ಮಾಡಿಕೊಡಬೇಕು. ಪುರೋಹಿತರಿಂದ ವೇದ ಘೋಷದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ತಾವೆಲ್ಲ ಸ್ವಲ್ಪ ಶಾಂತ ರೀತಿಯಿಂದ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಆಲಿಸಬೇಕು. ಡೊಳ್ಳನ್ನ ನಡೆಸಿರ್ತಕ್ಕಂಥ ಪುಣ್ಯಾತ್ಮರಿಗೆ ಜೋರಾಗಿ ಚಪ್ಪಳೆ ಕೊಟ್ರಿ. ಎಲ್ಲರೂ ಕೂತ್ಕೊಡ್ರಿ, ಅಲ್ಲೇ ಕೂತ್ಕೊಡ್ರಿ. ಶಿವ ಶಿವ ಜಯ ಮಂಗಲಮಯ ನಮಃ ಪಾರ್ವತೀಶ್ವರ ಹರ ಮಹಾದೇವ ಹರ ಗುರುದೇವ ಮಹಾದೇವ ಗುರುದೇವ ಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಭುದೇವ ವಿದಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹರ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂಬಕಾಯ ತ್ರಿನಾಗ್ನಿಕಾಲಾಯ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ ಹರ 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 ಮಹಾದೇವ. ಒಂದು 4 ದಿನ ಓಣ್ಯಾಗ ನೀರು ಬಿಟ್ಟಿದ್ದಿಲ್ಲ ಅಂತಂದ್ರೆ ನಮ್ ಬಾಯಿ ಬೊಂಬಾಯಿ ಆಗಿರ್ತಾರೆ, ಹೌದಲ್ರಿ? ಒಂದು 4 ದಿನ ಓಣ್ಯಾಗ ನೀರು ಬಿಟ್ಟಿಲ್ಲ ಅಂತಂದ್ರ ನಮ್ದು ಬಾಯಿ ಬೊಂಬಾಯಿ ಆಗಿರ್ತದ. ಒಂದ್ ಸ್ವಲ್ಪ ಚಪ್ಪಳೆ ತಟ್ಟಕ್ ಆಗವಲ್ರಿ ನಮ್ಗ. ಒಂದ್ ಸ್ವಲ್ಪ ಜೋರಾಗಿ ಚಪ್ಪಳೆ ತಟ್ರಿ. ವೇದಘೋಷವನ್ನು ನಡೆಸಿಬಿಟ್ಟಿರ್ತಕ್ಕಂಥ ಇವರಿಗ ವೀರಭದ್ರೇತಾತ್ಮರಿಗೆ ಗುರುಕೃಪ ಸದಾಕಾಲ ಇರಲಿ ಅಂತ ಬೇಡಿಕೊಳ್ಳುತ್ತಾ ಮುಂದಿನ ಒಂದು ಕಾರ್ಯಕ್ರಮವನ್ನ ಪ್ರಾರ್ಥನೆ ಗೀತೆಯೊಂದಿಗೆ ನಾವು ನೀವೆಲ್ಲ ಆಲಿಸೋಣ. ಪ್ರಾರ್ಥನೆ ಗೀತೆಯನ್ನ ನಾಡಿನ ಪ್ರಖ್ಯಾತ ಗಾಯಕರು, ಕವಿಗಳು, ಶಾಸ್ತ್ರಿಗಳಾಗಿರ್ತಕ್ಕಂಥ ನಮ್ಮ ಶರಣಯ್ಯ ತಾತ್ಮರು ಸೋಮನಾಳ್ ಅವರಿಂದ ಒಂದು ಪ್ರಾರ್ಥನೆ ಗೀತೆ. ಅವರಿಗೆ ಹಾರ್ಮೋನಿಯಂ ಸಾಥಿಯಾಗಿ ಈ ಭಾಗದ ಹಿರಿಯ ಕಲಾವಿದರು ತಮ್ಮದೇ ಆಗಿರ್ತಕ್ಕಂಥ ಒಂದು ಹಾರ್ಮೋನಿಯಂ ಮುಖಾಂತರ ಹೆಸರು ಪಡ್ಕೊಂಡಿರ್ತಕ್ಕಂಥ ಬಸವನಗೌಡರ ಒಂದು ಹಾರ್ಮೋನಿಯಂ ಸಾಥಿಯೊಂದಿಗೆ ಅವರಿಗೆ ತಬಲಾ ಸಾಥಿಯಾಗಿ ನಾಡಿನ ಪ್ರಖ್ಯಾತ ತಬಲಾ ವಾದಕರಾಗಿರ್ತಕ್ಕಂಥ ಆಲ್ವಿ ಮೌನೇಶ್ ಅನ್ನವರ ಒಂದು ನಾದದೊಂದಿಗೆ ಚಪ್ಪಳೆ ಮುಖಾಂತರ ಪ್ರಾರ್ಥನೆ ಗೀತೆಯನ್ನು ಆಲಿಸೋಣ. जय नमः पार्वतीश्वरे हर हर महादेव। योगी बंदा 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 जोगे ಪಟ್ಟದ ಸ್ವಾಮಿಯ ಜೋಡಿಗೆಗೆ ಭಕ್ತಿಗೆ ನೀಡುವ, ಪಟ್ಟದ ಸ್ವಾಮಿಯ ಜೋಡಿಗೆಗೆ ಭಕ್ತಿಗೆ ನೀಡುವ, ಭಕ್ತಿಯ ನೀಡುವ ಮುಕ್ತಿಯ ಬೇಡುವ.
ಪಟ್ಟದ ಸ್ವಾಮಿ ಜೋಡಿಗೆಗೆ ಭಕ್ತಿಗೆ ಬೇಡವ್ವ ಪಟ್ಟದ ಸ್ವಾಮಿ ಜೋಡಿಗೆಗೆ ಭಕ್ತಿಗೆ ಬೇಡವ್ವ ಭಕ್ತಿಯ ನೀಡುವ ಮುಕ್ತಿಯ ಬೇಡುವ ಭಕ್ತಿಯ ನೀಡುವ ಮುಕ್ತಿಯ ಬೇಡುವ ಯೋಗಿ ಬಂದ 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 ಹಸಿವಿನಾಸೆಗೆ ತಿರುಗುವುದನು ಜಂಗಮನಲ್ಲೋಣ ಹಸಿವಿನಾಸೆಗೆ ತಿರುಗುವುದನು ಜಂಗಮನಲ್ಲೋಣ ಗುರುಲಿಂಗ ಜಂಗಮ ಸಂಗಮ ಇವನೇ ನೋಡುವ ಗುರುಲಿಂಗ ಜಂಗಮ ಸಂಗಮ ಇವನೇ ನೋಡುವ ಅಂಗದ ಗುಣಗಳ ಕರೆಯಲು ಬಂದ ಲಿಂಗರೂಪಿಯವ್ವ ಅಂಗದ ಗುಣಗಳ ಕರೆಯಲು ಬಂದ ಅಂಗದ ಗುಣಗಳ ಕರೆಯಲು ಬಂದ ಲಿಂಗರೂಪಿಯವ್ವ ಪಟ್ಟದ ಸ್ವಾಮಿಯ ಮಹಿಮೆಗೆ ನಿತ್ಯನ ನೀರವ್ವ ನಿತ್ಯನ ನೀರವ್ವ ನಿತ್ಯನ ನೀರವ್ವ ನಿತ್ಯನ ನೀರವ್ವ ನಿತ್ಯನ ನೀರವ್ವ ಯೋಗಿ ಬಂದ 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 ಜೋರಿಗೆ ಜಗವನ್ನು ಬೆಳಗುವ ಮಂಗಳ ಮೂರ್ತಿ ತಾತ ಬಂದಲೋಣ ಜಗವನ್ನು ಬೆಳಗುವ ಮಂಗಳ ಮೂರ್ತಿ ತಾತ ಬಂದಲೋಣ ಲೀಲೆಯ ತೋರಿದ ಲೀಲ ಮೂರ್ತಿ ಜಗವ ತುಂಬಲೋಣ ಲೀಲೆಯ ತೋರಿದ ಲೀಲ ಮೂರ್ತಿ ಜಗವ ತುಂಬಲೋಣ ಜಗದ ಕರ್ಮ ಕರೆಯಲು ಬಂದ ಗಂಗಮಯ್ಯನವ್ವ ಗಂಗಮಯ್ಯನವ್ವ ಓ ಗಂಗಮಯ್ಯನವ್ವ ಜಗದ ಕರ್ಮ ಕರೆಯಲು ಬಂದ ಜಗದ ಕರ್ಮ ಕರೆಯಲು ಬಂದ ಗಂಗಮಯ್ಯನವ್ವ ಗುರುವಿನ ಗುಲಾಮರಾಗಿ ಬಾಳಿದ ಗುರುವಿನ ಗುಲಾಮರಾಗಿ ಬಾಳಿದ ಪಟ್ಟದ ಸ್ವಾಮಿಯವ್ವ ಪಟ್ಟದ ಸ್ವಾಮಿಯವ್ವ ಪಟ್ಟದ ಸ್ವಾಮಿಯವ್ವ ಪಟ್ಟದ ಸ್ವಾಮಿಯವ್ವ ಯೋಗಿ ಬಂದ 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 ಜೋರಿಗೆ ಬಂದ. ಕರದಲ್ಲಿ ಬೆತ್ತದ ಹಿಡಿಯಲಿಲ್ಲ ಭಿಕ್ಷೆ ಬೇಡಲಿಲ್ಲ ಕರದಲ್ಲಿ ಬೆತ್ತದ ಹಿಡಿಯಲಿಲ್ಲ ಭಿಕ್ಷೆ ಬೇಡಲಿಲ್ಲ ಎಲ್ಲದಂತೆ ದರೆಗೆ ಬಂದರು ಅರವೇ ಆಗಲಿಲ್ಲ ಎಲ್ಲದಂತೆ ದರೆಗೆ ಬಂದರು ಅರವೇ ಆಗಲಿಲ್ಲ ನಿನ್ನ ನಾಮ ಹರಡಿದ ಕೀರ್ತಿ ಅಷ್ಟ ದಿಕ್ಕಿನಲ್ಲಿ ನಿನ್ನಯ ನಾಮ ಹರಡಿದ ಕೀರ್ತಿ ನಿನ್ನಯ ನಾಮ ಹರಡಿದ ಕೀರ್ತಿ ಅಷ್ಟ ದಿಕ್ಕಿನಲ್ಲಿ ವೀರಶೈವರ ಧರ್ಮೋದ್ಧಾರ ವೀರಶೈವರ ಧರ್ಮೋದ್ಧಾರ ಬಾಳಿದ ಜಗದಲ್ಲಿ ಬಾಳಿದ ಜಗದಲ್ಲಿ ಬಾಳಿದ ಜಗದಲ್ಲಿ ಬಾಳಿದ ಜಗದಲ್ಲಿ ಬಾಳಿದ ಜಗದಲ್ಲಿ ಜೋರಿಗೆ ಲಿಂಗ
ಕುಳಿತ ಪಟ್ಟದ ಸ್ವಾಮಿಯವ್ವ ಲಿಂಗ ಪೂಜೆಯ ಮಾಡುತ್ತ ಕುಳಿತ ಪಟ್ಟದ ಸ್ವಾಮಿಯವ್ವ ಶಿವಸಾಂಬಜೈ ನಮಃ. ನೀವು ಅನ್ಬಾರ್ದು ಮತ್ತೆ ಅಕೌಂಟ್ ಬಿದ್ದು ಹೋಗ್ಬಿಡ್ತಾವ. ಒಳ್ಳೆ ಗಟ್ಟಿಯಾಗಿ ಜೈಘೋಷ ಮಾಡ್ಬೇಕು. ಜೈಘೋಷ ಮಾಡಿದ್ರೆ ಯಾರಿಗೆ ಕೇಳ್ಬೇಕಂದ್ರ ಉತ್ತನೂರಿನ ಆರಾಧ್ಯ ದೈವನಿಗೆ ಕೇಳಿಸ್ಬೇಕು. ಏನಪ್ಪ ನನ್ನ ಬಗ್ಗೆ ಜೈಘೋಷ ಮಾಡಕ್ ಕುಂತಾರ ಇಲ್ಲದಾರ ಅಂತ ಹುಡ್ಕೊಂಡ್ ಬರ್ಬೇಕು. ಶಿವಸಾಂಬಜೈ ನಮಃ. ಶ್ರೀ ಜಗದ್ಗುರು पंचाचार्य महाराज की, राजराजेश्वरी माता की, हानगल्ल गुरु कुमारेश्वर महाराज की, गुरु पंचाक्षरेश्वर महाराज की, गुरु पुट्टराजेश्वर महाराज की, अजात शंभुलिंग शिवाचार्य महाराज की, सन्ने कुंतर महाराज की. ಶ್ರೀ ಗುರುಭ್ಯೋ ನಮಃ. ಸಂಗೀತ ಸಾಗರಂ ಚೈವ ಸಾಹಿತ್ಯ ಭೂಷಣಂ ತತಃ ಲಿಂಗ ಪೂಜಾ ಸದಾನಂದ ಮಂದಿ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಕಲ್ಲಿನಾಥ ಗುರುವರ ಆರಂಭದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ, ಬಸವಾದಿ ಶಿವಶರಣರನ್ನ, ಸಮಾಜದ ಸಂಜೀವಿನಿ ಅಪ್ಪ ಹಾನಗಲ್ ಕುಮಾರ ಶಿವೇಗಳವರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಅವರ ಪರಮ ಪವಿತ್ರವಾದ ಪಾದಗಳನ್ನು ನತಮಸ್ತಕದಲ್ಲಿರಿಸಿ ಅವರ ಆಶೀರ್ವಾದವನ್ನು ಬೇಡಿ, ಬತ್ತಿ ಹೋಗುತ್ತಿರುವ ಎನ್ನ ಬದುಕಿಗೆ ಬಂಗಾರದ ಬದುಕನ್ನು ಕರುಣಿಸಿದ ತ್ರಿವಿಧ ದಾಸೋಹಿಗಳು, ತ್ರಿಕಾಲ ಪೂಜ್ಯನಿಷ್ಠರು, ತ್ರಿಭಾಷಾ ಪಂಡಿತೋತ್ತಮರು, ತಾನಂದನಾಗಿ ಜನಿಸಿಕೊಡ ಜಗತ್ತಿನ ಅಂಧತ್ವ ನಡೆದ ಗದಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜಗುರವರನ್ನ ಪರಂಪೂಜೆ ಕಾಲೇಜರನ್ನೇ ಎಂದ್ರ ಮುಂದೆಯಲ್ಲಿ ಸ್ಥಾಪಿಸಿ ಧ್ಯಾನಿಸಿ ಪ್ರಾರ್ಥಿಸಿ, ಬಳ್ಳಾರಿ ಜಿಲ್ಲೆಯ ಸುಕ್ಷೇತ್ರ ಉತ್ತನೂರು ಗ್ರಾಮಕ್ಕೆ 2ನೇ ದಿವಸದ ಸದ್ಭಾವನೆ ಯಾತ್ರೆ. ನಿಜಕ್ಕಿಷ್ಟು ಖುಷಿ ಆತ್ ನಮಗೆ. ನಿನ್ನೆ ಗೋಟೂರು ಗ್ರಾಮದೊಳಗೆ ಒಂದು ಇತಿಹಾಸ ಆಗಿತ್ತು ಅಂದ್ರೆ ನಿಜಕ್ಕೂ ಕೂಡ 2ನೇ ಇತಿಹಾಸವನ್ನ ಮಾಡಿದ ಗ್ರಾಮ ಯಾವ್ದಾದ್ರಿತ್ತು ಅಂದ್ರೆ ಅದು ಉತ್ತನೂರು ಗ್ರಾಮ ಅಂತಕ್ಕಂಥ ಭಾವ. ನಿಜಕ್ಕೂ ಕೂಡ ಪರಮ ಪೂಜ್ಯರು ಬಂದಾಗ ಒಂದ್ 8-10 ಜನ ಅಲ್ಲಿ ನಿಂತ್ಕೊಂಡಿದ್ರು. ಏನ್ರಿ ಬುದ್ಧಿ ಸೌಂಡ್ ಇಲ್ಲಲ್ರಿ ಅಂತ ಕೇಳಿದ್ವಿ ನಾವು. ಇಲ್ಲ ಮುಂದೆ ಬರ್ತೈತೆ ಸೌಂಡ್ ಅಂತ ಹೇಳಿದ್ರು. ಆ ಮುಂದೆ ಬಂದ ಪ್ರಸಂಗ ಒಳಗ ಆ ದೇವಸ್ಥಾನ ಒಳಗೆ ಹೋದ್ವಿ. ಡೊಳ್ಳು ಆ ವಾದ್ಯಗಳನ್ನ ನೋಡ್ಬಿಟ್ರೆ ನಿಜಕ್ಕೂ ಕೂಡ ಏನಾದ್ರೂ ಭಕ್ತಿ ಅನ್ನೋದು ಉಳ್ದೈತಿ ಈ ಭಾಗವಾಗಿ ಯಾವ ಊರಾಗಂದ್ರೆ ಅದು ಉತ್ತನೂರು ಗ್ರಾಮದೊಳಗ ಅಂತಕ್ಕಂಥ ಭಾವವನ್ನು ತುಂಬಿಕೊಟ್ಟಂತ ಗ್ರಾಮ ಅದು ಉತ್ತನೂರು ಗ್ರಾಮ. ಈ ಗ್ರಾಮಕ್ಕೆ ವಿಶೇಷವಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಗದಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಗುರುಗಳು ನಡೆದಾಡೋ ಮಾತನಾಡೋ ದೇವರು ಅಂತಾರ. ಅವ್ರನ್ನೆಲ್ಲ ಕರಿತೀವಿ, ನಮ್ಮ ಆರಾಧ್ಯ ಗುರುಗಳವರು. ಇವತ್ತೇನಾದ್ರೆ ಇಲ್ಲೆಲ್ಲ ನಾದ ನಿನಾದ ಸುನಾದಗಳು ನಡೆದಾವ ಅಂದ್ರ ಅಪ್ಪ ಪುಟ್ಟಯ್ಯಪ್ಪ ಕೊಟ್ಟಂತ ಭಿಕ್ಷೆಯ ಫಲ ಇವೆಲ್ಲವೂ ನಡೆದಾವ ಅನ್ನೋದನ್ನ ನಾವೆಲ್ಲ ತಿಳ್ಕೊಬೇಕು. ಅಂತ ನಡೆದಾಡೋ ಶಿವಯೋಗಿ ಈ ನೆಲಕ್ಕೆ ಬಂದು ತುಲಾಭಾರ ಸ್ವೀಕಾರ ಮಾಡಿ
ಈ ಊರಾಗ ಲಿಂಗ ಪೂಜೆ ಮಾಡ್ಯಾರ ಅಂದ್ರ ನಿಮ್ಮಂತ ಪುಣ್ಯವಂತ ಗ್ರಾಮ ಈ ನಾಡಿನೊಳಗ ಹುಡುಕಿದ್ರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಮತ್ತ ಆ ನಾಡಿಗೆ, ಈ ಭೂಮಿಗೆ, ಪುಣ್ಯ ಭೂಮಿಗೆ ಅಜಾತ ಶಂಭಲಿಂಗ ಶಿವಾಚಾರ್ಯರನ್ನ ಸ್ವಾಗತ ಮಾಡೋದನ್ನ ನಾವು ಬಹಳಷ್ಟು ಭಕ್ತಿಯಿಂದ ನೀವು ಸ್ವಾಗತ ಮಾಡಿದ್ರಿ. ಸದ್ಭಾವನೆ ಯಾತ್ರೆ ಇದು 8ನೇ ವರ್ಷದ 2ನೇ ಗ್ರಾಮ. 7 ವರ್ಷಗಳ ಪರಂತರವಾಗಿ ವರ್ಷಕ್ಕೆ 11 ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಂತಿದ್ರು. ಮತ್ ನಿಮ್ಗೆಲ್ಲ ಒಂದ್ ತಲೆಯಾಗಿರ್ಬೋದು, ಹೌದು ಅಜ್ಜಾರ್ ಯಾಕೆ ಬಂದಾರಪ್ಪ, ಈ ಕೆಲವ್ರ ತಲೆಯಾಗಿರ್ತದೆ, ಕೆಲವ್ರ ತಲೆಗೆ ಇಲ್ಲಿ ಏನ್ ಇರ್ಲಿಕ್ಕಿಲ್ಲ. ನೀವೆಲ್ಲ ಭಕ್ತಿಯಿಂದ ಸ್ವಾಗತ ಮಾಡಿ ಪಾದಕ್ ನೀರ, ಒಂದ್ ಸಣ್ಣ ಹುಡುಗರಿ, ಒಂದ್ 3 ವರ್ಷದ 4 ವರ್ಷದ ಆ ಹುಡುಗ ಒಂದ್ ತಂಬಿಗೆ ತಗೊಂಡು ನೀರ್ ಹಾಕಿ ಗುರುಗಳ ಪಾದಕ್ಕ ನಮಸ್ಕಾರ ಮಾಡಿದ್ ಗೊತ್ತಾತು. ನಿಜಕ್ಕೂ ಸಂಸ್ಕಾರ ಅಂದ್ರೆ ಒತ್ತನೂರು ಗ್ರಾಮ ಮನೆ ಮನೆಯಾಗ ಉಳ್ದೈತೆ ಅನ್ನೋದು. ಮತ್ತೆ ಇಂಥ ಗ್ರಾಮಕ್ಕೆ ಗುರುಗಳು ಯಾಕೆ ಬಂದ್ರು ಅನ್ನೋದು ತಿಳಿಯಾಗಿರ್ತದೆ ಕೆಲವರಿಗೆ. ಗುರುಗಳು ಮತ್ತ ಅವರು ಮುಂದ ಜಾತ್ರೆ ನಡಿತೈತಿ, ಮತ್ ಪಟ್ಟಿಗೆ ಬಂದಾರೇನು, ಕಾಳು ಕಡಿಗೆ ಬಂದಾರೇನು, ಹೌದಲ್ಲ, ನೀವ್ ಅನ್ಕೊಳಂಗಿಲ್ಲ, ನಮ್ಮಂತರ ಇರ್ತೀವಲ್ಲ ಯಾರನ್ನೊಬ್ರು, ಹೌದಲ್ಲ. ಮತ್ತೆ ಈ ಗ್ರಾಮಕ್ಕ ಗುರುಗಳು ಜೋಳಿಗೆ ಹಿಡ್ಕೊಂಡ್ ಬಂದ್ರು. ಹೌದಾ, ಆ ಜೋಳಿಗೆ ಯಾಕೆ ಹಿಡ್ಕೊಂಡ್ ಬಂದ್ರು ಅಂತ ಅದಕ್ಕೆ ಇಲ್ಲಿ ಬರ್ದಾರ ನೋಡ್ರಿ, ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅಂತ ಕಾರ್ಯಕ್ರಮ. 8 ವರ್ಷಗಳಿಂದ ಗುರುಗಳಿಗೆ ಬಿಟ್ಟಂತ ಸಮಾಜದ ಕನಸು. ಎಂತ ಕನಸು ಅಂತ ಕೇಳ್ತಾ ಹೋದ್ರ, ಎಲ್ಲರೂ ಜೋಳಿಗೆ ಹಿಡಿದು ಏನ್ ಬೇಡಿದ್ರು ಅಂತ ಕೇಳಿದ್ರೆ, ನಾವೆಲ್ಲ ಜೋಳಿಗೆ ಹಿಡಿದ್ವಿ, ನಾವೆಲ್ಲ ದುಡಿಯಾಕ್ ಹೋಗಿ ನಮ್ಮ ಹೊಟ್ಟೆಯ ಜೋಳಿಗೆನ ತುಂಬಾಕಾಗಿ ನಾವೆಲ್ಲ ಬಡದಾಡಿದ್ವಿ. ಆದ್ರ ಅಜಾತ ಶಂಭಲಿಂಗ ಶಿವಾಚಾರ್ಯರ ಜೋಳಿಗೆ ನಾಡಿನೊಳಗೆ ಯಾರು ಕಣ್ಣೀರು ಹಾಕ್ತಿದ್ದಾರೆ, ಯಾರು ನಾಡಿನೊಳಗೆ ಕಣ್ಣೀರು ಹಾಕುವ ಸಮಾಜದೊಳಗ ದುಶ್ಚಟಗಳನ್ನ ಮಾಡಿ ತಮ್ಮ ಬದುಕನ್ನೇ ವಿನಾಶ ಮಾಡಿಕೊಳ್ಳುವವರ ಬದುಕನ್ನು ಹಸನಾಗಿ ಮಾಡಿಕೊಳ್ಳಕ್ಕಾಗಿ ಹಿಡಿದ ಜೋಳಿಗೆ ಯಾವ್ದಾದ್ರು ಇತ್ತು ಅಂದ್ರ ಅದು ಅಜಾತ ಶಂಭಲಿಂಗ ಶಿವಾಚಾರ್ಯರ ಜೋಳಿಗೆ. ಆ ಜೋಳಿಗೆ ಹಿಡ್ಕೊಂಡ್ ಬಂದಿದ್ದ ಕಾರಣ ಅಂತ ಕೇಳ್ತಾ ಹೋದ್ರ, ಅವ ನಿಮ್ ಮನೆಯಾಗಿರೋ ದವಸ ಧಾನ್ಯಗಳು ಅದಕ್ಕೆ ಹಾಕೋದು ಬೇಡ, ನಿಮ್ಮ ಮನೆಯಾಗಿರೋ ದವಸ ಧಾನ್ಯಗಳು ಕಾಳು ಕಡಿ ಅದಕ್ಕೆ ಹಾಕೋದು ಬೇಡ, ನಿಮ್ಮ ಕಿಸೆಯೊಳಗಿರುವ ಕಾಸು ಕೂಡ ಅದಕ್ಕೆ ಹಾಕೋದು ಬೇಡ, ನಿಮ್ಮೊಳಗಿರ್ತಕ್ಕಂಥ ಬಂಗಾರ ಬೆಳ್ಳುಗಳು ಅದಕ್ಕೆ ಹಾಕೋದು ಬೇಡ. ನೀವೇನಾದ್ರೂ ಆ ಜೋಳಿಗೆ ಹಾಕೋದು ಇತ್ತು ಅಂದ್ರ ನಿಮ್ಮ ಕರ್ಮಗಳನ್ನ, ನಿಮ್ಮ ನೋವುಗಳನ್ನ, ನಿಮ್ಮ ಸಂಕಟಗಳನ್ನ, ನೀವು ಮಾಡುವ ದುಶ್ಚಟಗಳನ್ನ ಅದಕ್ಕೆ ಹಾಕಿ ಯಪ್ಪ ಇವತ್ತಿಂದ ನಮ್ಮನ್ನ ಪರಿಶುದ್ಧ ಮಾಡುವಂತ ಆ ಜೋಳಿಗೆ ಹಾಕಿ ನಮಸ್ಕಾರ ಮಾಡ್ಕೊಂಡ್ಬಿಟ್ರೆ ಅವರು ಪರಿಪೂರ್ಣವಾದ ಆಶೀರ್ವಾದವನ್ನ ಮಾಡ್ತಕ್ಕಂಥವ್ರು ಆಗ್ತಾರೆ ಅಂತಕ್ಕಂಥ ವಿಷಯವನ್ನ ಈ ಪ್ರಸಂಗದಲ್ಲಿ ತಿಳಿಸಿ, 8ನೇ ವರ್ಷದ 2ನೇ ಗ್ರಾಮವಾಗಿರ್ತಕ್ಕಂಥ ಒತ್ತನೂರು ಗ್ರಾಮ ವಿಶೇಷವಾಗಿ 8ನೇ ವರ್ಷಗಳ ಇತಿಹಾಸದ ಕಾರ್ಯಕ್ರಮ ಒತ್ತನೂರು ಗ್ರಾಮ ಮಾಡ್ತದೆ. ಏನ್ರದು ಇತಿಹಾಸ ಅಂತ ಕೇಳ್ತಾ ಹೋದ್ರ, ಎಲ್ಲಾ ಊರಾಗ ಪಾದಯಾತ್ರೆ ಮಾಡ್ಕೊಂಡ್ ಬರ್ತಿದ್ವಿ, ಪ್ರವಚನ ಮಾಡ್ತಿದ್ರಿ, ಆಶೀರ್ವಚನ ಅಜ್ಜವ್ರು ಮಾಡ್ತಿದ್ರು. ಆದ್ರೆ ಈ ಗ್ರಾಮದೊಳಗ ಗುರುಗಳನ್ನು ಕರೆಸುವ ಮುಖಾಂತರವಾಗಿ ಅಂದು ಪುಟ್ಟಯ್ಯಪ್ಪನಿಗೆ, ಪುಟ್ಟಯ್ಯ ಜನರಿಗೆ ನೀವು ತುಲಾಭಾರವನ್ನು ಮಾಡಿದ್ರಿ. ಆ ತುಲಾಭಾರದ ನಂತರ ಮತ್ತೊಮ್ಮೆ ಭಸ್ಮದ ತುಲಾಭಾರವನ್ನು ಈ ನಾಡಿನೊಳಗೆ ಮಾಡಿದ ಕೀರ್ತಿ ಅದು ಒತ್ತನೂರು ಗ್ರಾಮಕ್ಕೆ ಸಲ್ತರಿ ಅಂತಕ್ಕಂಥ ವಿಚಾರವನ್ನು ಪ್ರಸಂಗಿಸಿ ಈ ಕಾರ್ಯಕ್ರಮದ ಪಾವನ ಭವ್ಯ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸತಕ್ಕಂಥ ಶ್ರೀ ಶಟ್ಟಸ್ಥಲ ಬ್ರಹ್ಮ ಅಜಾತ ಶಂಭಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಪುರವರ್ಗ ಮಠ ಜಂಗಮರಶಳ ಪರಂ ಪೂಜ್ಯರಿಗೆ ಜೆ ಪಂಪನಗೌಡರು ಬಂದು ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಜೋರಾದ ಚಪ್ಪಾಳೆ ಎಂಬುದು. ಜೋರಾದ ಚಪ್ಪಾಳೆಗಳನ್ನು ತರುತ್ತ ಅದೇ ರೀತಿಯಾಗಿ ನಾಡು ಕಂಡ ಅತ್ಯುತ್ತಮ ಪ್ರವಚನಕಾರರು, ಅನುಭಾವಿಗಳು, ಮಾರ್ಗದರ್ಶನೆಯ ಪೂಜ್ಯರಾಗಿರ್ತಕ್ಕಂಥ ಶ್ರೀಧರ ಗಡ್ಡೆ ಕರಾಬ್ದನೆಯ ಹಿರೇಮಠದ ಪರಮ ಪೂಜ್ಯರಾಗಿರುವ ಶ್ರೀ ದೊಡ್ಡಬಸಯ್ಯ ಶಾಸ್ತ್ರಿಗಳಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಗಸಕಲ್ಲು ಮಲ್ಲನಗೌಡರು ಬಂದು ಒಂದು ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತಾರೆ. ಜೋರಾದ ಚಪ್ಪಾಳೆ. ಅದೇ ರೀತಿಯಾಗಿ ಕಂಚಿನ ಕಂಠದ ಗಾಯಕರು, ಕವಿಗಳು ತಮ್ಮದೇ ಆದ ಗಾನಾಮೃತವನ್ನು ನಾಡಿನ ತುಂಬೆಲ್ಲ ಉಣಬಡಿಸುತ್ತಿರುವ ಆತ್ಮೀಯ ಸಹೋದರ ಸನ್ಮಿತರಾಗಿರ್ತಕ್ಕಂಥ ಶ್ರೀ ಶರಣಯ್ಯ ಸ್ವಾಮಿ ಗವಾಯಿಗಳವರಿಗೆ ಕೆ ನಾಗನಗೌಡರು ಬಂದು ಒಂದು ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ.
ಕೆ ನಾಗನಗೌಡ್ರು. ಜೋರಾದ ಚಪ್ಪಲ್ ತಟ್ಟ. ಅಂದ್ರೆ ಏಳೇಳು ಬಡಿಸಬೇಕಲ್ರಿ ಚಪ್ಪಾಳೆ. ಪರವಾಗಿ. ಅದೇ ರೀತಿಯಾಗಿ ಹಾರ್ಮೋನಿಯಂ ಮಾಸ್ಟರ್ ಹಾರ್ಮೋನಿಯಂ ಮಾಸ್ಟರ್ ಬಸನಗೌಡರು. ನಿಜಕ್ಕೂ ಬಹಳ ನಮಗೆ ಖುಷಿ ಅನ್ನಿಸ್ತದೆ. ನಮ್ಮ ಈ ಭಾಗದ ಹಿರಿಯ ಕಲಾವಿದರು ಎಲ್ಲರೂ ಹೇಳ್ತಾರೆ ಹಾರ್ಮೋನಿಯಂ ಬಾರಿಸಿ ಎಲ್ಲರನ್ನ ಗೆಲ್ಲೋದು ದೊಡ್ಡದಲ್ಲ, ಹಾರ್ಮೋನಿಯಂ ಜೊತೆ ಎಲ್ಲರ ಹೃದಯಗಳನ್ನ ಗೆದ್ದವ್ರು ಅಂದ್ರ ಅದು ನಮ್ಮ ಬಸನಗೌಡರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರಿಗೆ ಸಿದ್ದನಗೌಡರು ಬಂದು ಒಂದು ಗೌರವ ಸಮರ್ಪಣೆಯನ್ನ ಮಾಡಬೇಕು. ಜೋರಾದ ಚಪ್ಪಾಳೆಯೊಂದಿಗೆ. ಅದೇ ರೀತಿಯಾಗಿ ತಬಲವಾದಕರು ಮೌನೇಶ್ ಹಾಲ್ವೆ ಅವರು ಈ ಊರಿಗೆ ಚಿರಪರಿಚಿತರು. ತಮ್ಮದೇ ಆದ ಸೇವೆಯನ್ನ ಈ ಒಂದು ಅನೇಕ ಕಾರ್ಯಕ್ರಮದಲ್ಲಿ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿರ್ತಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟ ಮೇಟಿ ಈರನಗೌಡರು ಬಂದು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು. ನೋಡುವಂದ್ರೆ ತಬಲಜರ್ನ ಜೋರಾದ ಚಪ್ಪಾಳೆಯನ್ನು ತಟ್ಟ ನಾಡಿನ ಹೆಸರಂತ ಪ್ರವಚನಕಾರರು, ಖ್ಯಾತ ಯುವ ಪ್ರವಚನ ರತ್ನರಾಗಿರುವಂತಹ ಸೋಮನಾಡು ಮೈಲಾಪುರ ಹಿರೇಮಠದ ಪರಮ ಪೂಜ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ವೇದಮೂರ್ತಿ ಸಿದ್ದರಾಮಯ್ಯ ಶಾಸ್ತ್ರಿಗಳು, ಪೂಜ್ಯರಿಗೆ ದೈವದ ಉತ್ತನೂರು ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಮಾಸ್ಟರ್ ಅವರಿಂದ ಗೌರವ ಸನ್ಮಾನ. ಜೋರಾದ ಚಪ್ಪಾಳೆಗಳನ್ನ ಮತ್ತೆ ನಮಗ್ ಹೂವಿನಾರ ಹಾಕಿಲ್ಲ ಅಂತ ಅನ್ಕೋಬೇಡ್ರಿ. ಇಲ್ಲಿ ವೇದಿಕೆ ಮೇಲೆ ಎಲ್ಲರಿಗೂ ಹಾಕ್ಯಾರಲ್ಲ, ಅದೆಲ್ಲವೂ ಕೂಡ ನಿಮಗೆ ನಿಮ್ಮೆಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ ಕೊಡ್ತಾ, ನಿಮಗೆ ಈಗಾಗಲೇ ಹೇಳಿದ ಹಾಗೆ ಪರಮ ಪೂಜ್ಯರ ಜೋಳಿಗೆ ಈ ಒಂದು ಗ್ರಾಮಕ್ಕೆ ಬಂದಿದ್ದು ದುಶ್ಚಟಗಳ ಭಿಕ್ಷೆಗಾಗಿ. ಅದಕ್ಕೆ ಒಂದು ಕಡೆ ಒಂದ್ 5 ನಿಮಿಷ ಮಾತಾಡಬಹುದಲ್ಲ? ಮಾತಾಡ. ಅದು ಈ ಊಡ್ರ ಚಪ್ಪಾಳೆ ತಟ್ಟದ್ ನೋಡಿದ್ರೆ ಏನ್ ಮುಗಿಸಂತವೇನ್ ಚಲೋ ಮಾಡೋದು ಒಂದು ಗೊತ್ತಾಗವಲ್ಲ. ಯಾಕಂದ್ರೆ ಊರ ಪುರಾಣ ಕೇಳಕ್ ಕುಂತೀರ ಅಂತ ಅನ್ಸಕ್ ಹೊಂತೈತೆ. ಟೈಮ್ ಐತಂತ ಹಂಗಂತ ಮತ್ತೆ ಯಾವ್ದೋ ಊರಿಗೊಂದು ಕರ್ಕೊಂಡು ಹೋಗಿದ್ರು ಒಬ್ರು ಪ್ರವಚನಕಾರನ. ನಾಟಕ ಉದ್ಘಾಟನೆ ಮೊದ್ಲು ಉತ್ಸಾಹ ಬಹಳ ಇರ್ತೈತ್ರಿ. ನಮ್ಮಂತ ಪ್ರವಚನದ ಕಾಯಕ ಮೈ ಕೊಟ್ಬಿಟ್ರು 1 ತಾಸು 2 ತಾಸು 3 ತಾಸು ಮಾತಾಡಕೊಂತ ಬಂಡಿ ಗುಟ್ಟಿಗೆ ಅಮ್ಮನ ಹಿಂಗ ಮುಂದೆ ಅಡ್ಡಾಡಕೊಂತ. ಎದಕ್ಕೆ ಅಡ್ಡಾಡಕೊಂತ ಅಂತ ಕೇಳಿದ್ರಿ, ಏನಿಲ್ಲ ನೀನ್ ಮಾತಾಡ ಮತ್ತೆ 2 ತಾಸು ಆತು ಮತ್ತ ಹಂಗ ಮಾತಾಡಕ್ ಕುಂತಾವ. ಎದಕ್ ಅಡ್ಡಾಡಕ್ ಇಲ್ಲ, ನೀನ್ ಯಾವ ಕರ್ಕೊಂಡ್ ನೋಡಕ್ ಕುಂತೀನಿ ಅಂದ್ರ ಹಂಗಾಗೋದು. ಯಾಕಂದ್ರೆ ಸಮಯಕ್ಕೆ ಬಹಳಷ್ಟು ಮಹತ್ವ. ಅದಕ್ಕೆ ಇವತ್ತು ಗುರುಗಳು ಈ ನೆಲಕ್ಕೆ ಬಂದಿದ್ದು, ಈ ಗ್ರಾಮಕ್ಕೆ ಬಂದಿದ್ದು ಯಾಕಂತ ಕೇಳ್ತಾ ಹೋದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಆದರ್ಶ ವಚನಕಾರರು ಬರ್ತಾರೆ, ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ನೀ ಗುರಿಯಾಗಿ ಹೋದವರನ್ನ ನಾವೊಬ್ಬರನ್ನ ಕಾಣೆ ಗುಹೇಶ್ವರ ಅಂತ ಬರೀತಾರೆ ಅಲ್ಲಮ್ಮ ಪ್ರಭುದೇವರು. ಅಂದ್ರೆ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಈ ದೇಶನ ನಾವು ಗೆಲ್ಲಬೇಕು ಅನ್ಕೊಂಡು ಸತ್ತವರು ಕೋಟಿ ಜನ ಆಧಾರ. ತಮಂದ ಗುರಿಯಾಗಿ ಹೋದವರ ಕಂಡೆ ಅಂದ್ರೆ ನನಕ್ಕಿಂತ ಜ್ಞಾನಿ ಜಗತ್ನಾಗ ಮತ್ತೆ ಯಾರಿಲ್ಲ ಅನ್ಕೊಂಡವ್ರು ಅವರು ಬಹಳ ಜನ ಸತ್ತು ಹೋಗ್ಯಾರಂತ. ಕಾಮಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಈ ಜಗತ್ತಿನ ಭೌತಿಕ ವಸ್ತುಗಳನ್ನ ಸಂಗ್ರಹಣೆ ಮಾಡಿ ಇದಕ್ಕೆ ನಾ ಶ್ರೀಮಂತ ಆಗ್ಬೇಕು ಅನ್ಕೊಂಡು ಸತ್ತು ಹೋದವರು ಬಹಳ ಜನ ಅದಾರಂತ. ಆದ್ರ ನೀ ಗುರಿಯಾಗಿ ಹೋದವರನ್ನ ನಾವೊಬ್ಬರನ್ನೇ ಕಾಣಿ ಅಂತ ಹೇಳ್ತಾರ. ಅಂದ್ರೆ ದೇವರಂತ ಸತ್ತವ್ರು ಯಾರನ್ನೊಬ್ರು ಅದಾರನ್ರಿ. ಹೆಂಡತಿಗಾಗಿ ಸತ್ತವ್ರು ಅದಾರ, ಮಕ್ಕಳಿಗಾಗಿ ಸತ್ತವ್ರು ಅದಾರ,
ಭೂಮಿಗಾಗಿ ಬಂಗಾರ ಬೆಳ್ಳಿ ವಜ್ರಗಳಿಗಾಗಿ ಸತ್ತವ್ರು ಅದಾರ, ದೇವರಿಗಾಗಿ ಸತ್ತವ್ರು ಯಾರದಾರ ಅಂತ ಕೇಳ್ತಾ ಹೋದ್ರೆ ಯಾರು ಸಿಗಂಗಿಲ್ಲ ಅಂತ. ಹೌದಲ್ಲ? ಇಲ್ರಿ ಬಾಳ ಭಕ್ತಿ ಮಾಡಿ ಸತ್ರಿ ಅನ್ನೋರು ಯಾರು ಅದಾರ? ಇಲ್ಲಿ ಚಿಂತೆ ಮಾಡಿ ಸತ್ ನೋಡ್ರಿ ತಾತ, ಹಿಂಗ ಹೋದ್ ನೋಡ್ರಿ. ಮೊನ್ನೆ ಅಜ್ಜವ್ರು ನಾವೊಂದು ಹೂವಿನಾರ ಹಾಕಕ್ ಹೋಗಿದ್ದೀವ. ಹೂವಿನಾರ ಹಾಕ ಹೋಗೋ ಪ್ರಸಂಗಗಳು ಏನಾಯ್ತು, ಮತ್ತೆ ಹುಟ್ಟಿ ಬಾಗೇಳಿ ಅಂತ ಹಾಕ್ಸಿದ್ರಿ. ಈಗ ಯಾರನ್ನ ಸತ್ರ ಹಾಕಿಸ್ತಾರ ನೋಡ್ರ, ಮತ್ತೆ ಹುಟ್ಟಿ ಬಾಗೇಳಿ ಅಂತ ಹಾಕ್ಸಿದ್ರು. ನಾವು ಹೋದ್ವಿ, ಬ್ಯಾನರ್ಸ್ ನೋಡ್ಕೊಂತ ಹೋದ್ವಿ. ಅಜ್ಜರೇನೋ ಹೂವಿನಾರ ಹಾಕಿದ್ರು. ಹೂವಿನಾರ ಹಾಕಿದ ಮೇಲೆ ನಮ್ದು ಪಾಡ್, ಯಾಕಂದ್ರೆ ಅಜ್ಜಾರ್ನ ಮುಂದೆ ಬಿಟ್ಬಿಟ್ಟಿರ್ತೀವಿ. ಹಾಕಿದ ಮೇಲೆ ಅವ್ರ ತಾಯಿ ಅವ್ರ ಗೆಳೆಯರು ಒಂದು 10-15 ಮಂದಿ ಗೆಳೆಯರು ಬಂದು ಅಜ್ಜರ ಪಾಲ್ ಹಿಡ್ಕೊಂಡು, ಅಜ್ಜರ ನೀವು ಅಜ್ಜರ ಆಗಿದ್ರೆ ಆತ್ ಉಳಿಸ್ರಿ ಅಂತ ಅಂದ್ರ ಅವ್ರು. ನೋಡ್ರಿ ಎಂತೆಂತರ ಬರ್ತಾರ ಗುರುಗಳ ತಕ್ಕ. ನೀವು ಕರೆ ಗುರುಗಳಾಗಿದ್ರೆ ಆತ್ನ ಉಳಿಸ್ರ ಅಂತ ನಾ ಕುಂತ್ರ ಅವ್ರ ಮೊದ್ಲು ಮತ್ತೆ ಮೆಲ್ಲಕ್ಕ ಸಮಾಧಾನ ಮಾಡಿ ಸೈಡ್ ಕರ್ಕೊಂಬಂದು ಅವ್ರ ಗೆಳೆಯರಿದ್ರಲ್ಲ ಅವ್ರು ಬಿಕ್ಕಿ ಕಳ್ಕೊಂಡು ಗುರುಗಳ ಪಾದ ಹಿಡ್ಕೊಂಡ್ರು. ಗುರುಗಳ ನಮ್ ಫ್ರೆಂಡ್ ಉಳಿಸ್ಕೊಡ್ರಿ ಅಂದ್ರ. ಹೌದಪ್ಪ, ನಿಮ್ ಫ್ರೆಂಡ್ ಹೆಂಗ ಸತ್ತ? ಏನನ್ನ ಕಾಯಿಲೆ ಆಗೈತಿ? ಏನ್ ಜ್ವರ ಬಂದಿದ್ದೇವೇನು? ದೀರ್ಘಕಾಲದ ಕಾಯಿಲೆಗಳು ಏನಾದ್ರು ಇತ್ತೇನಂತ ಕೇಳಿದ್. ಇಲ್ರ ಜರ ನನ್ನ ಫ್ರೆಂಡ್ ಹೋಗಿದ್ ನನಗೆ ಬಹಳ ದುಃಖ ಆಗ್ಬಿಟ್ಟೈತಿ, ಅದಕ್ಕೆ ಬ್ಯಾನರ್ ಹಾಕ್ಸಿ ಹುಟ್ಟಿ ಎದಕ್ ಸತ್ತ? ಇಲ್ರ ಜರ ಕುಡ್ದು ಸತ್ತ. ಬಡೆ ಕುಂತೀರ ಅಂದ್ರೆ ಗೊತ್ತಾಗ್ಕುಂತತಿ. ಅದಕ್ ಬಡೆ ಬೇಡ್ರಿ, ಅದನ್ನ ಹೇಳಕ್ ಕುಂತೀನಿ ನಾನು. ಅವಸರಕ್ಕೆ ಬರಕ್ ಹೋಗ್ಬೇಡ್ರಿ. ಅವನು ಬದುಕಿರೋ ಗಂಟ ಹೆಂಗ ಸತ್ತನಂದ್ರ ತಾನು ಕುಡಿಯೋದ್ರೊತ್ತಿಗೆ 10 ಗೆಳೆಯರಿಗೆ ಕುಡಿಸೋದು ಕಲಿಸ್ಯಾನ. ಅವ ಸತ್ತನ ಮತ್ತ ಅವನಂತ ಮತ್ತೆ ಹುಟ್ಟಿಸ್ ಬರ್ಬೇಕಂತ ಅಜ್ಜವ್ರು. ಅವನ್ ಹುಟ್ಟಿದ್ರ ಮತ್ತ ಅವನ್ ಇನ್ನೊಂದ್ಸಲ ಸಾಯತ್ಲಿ ಎಷ್ಟು ಮಂದಿನ ಕಲ್ಸೋನ ಏನ? ಹೌದಲ್ಲ? ಅಂದ್ರೆ ಅಂತ ಸಾವುಗಳನ್ನ ಇವತ್ತೆಲ್ಲ ಕಡೆ ನಾವು ನೋಡಕ್ ಕುಂತೇವಿ. ಹೌದಲ್ಲವ? ಯಾವ ಮನ್ಯಾಗ ನಾವು ಬಹಳ ಸಂತೋಷವಾಗಿದ್ದೀವಿ ಅಂತ ಅನ್ಕೊಂತೀವಿ ಹೇಳ್ರಿ ನೋಡೋಣ. ಇವತ್ತು ಯುವಕರು ರೋಗಕ್ಕೆ ತುತ್ತಾಗಿ ಸಾಯೋದನ್ನ ಬಹಳ ಕಡಿಮೆ ನೋಡಕ್ ಕುಂತೀವಿ. ತಂದೆ ತಾಯಿಗೆ ಮಕ್ಕಳಿಗೆ ಜನ್ಮ ಕೊಡೋದು ಯಾಕಂತ ಕೇಳ್ತಾ ಹೋದ್ರೆ, ನನ್ನ ಕೊನೆಗಾಲಕ್ಕೆ ನನ್ನ ಮಕ್ಕಳು ನನಗೆ ಮಣ್ಣು ಹಾಕ್ಲಿ, ನನ್ನ ಮಕ್ಕಳು ನನ್ನ ಕೊನೆ ಕಾಲಕ್ಕೆ ಬಂದು ನನಗೆ ಮಣ್ಣು ಕೊಟ್ರೆ ನನಗೆ ಮುಕ್ತಿ ಸಿಗತೈತೆ ಅಂತಂದು ಮಕ್ಕಳು ತಗೊಂತಾರ, ಬೇಡ್ಕೊಂಡು ಅಡಿತಾರ. ಆದ್ರೆ ಈಗಿನ ಸಮಾಜ ದುರ್ದೈವ ಎಷ್ಟು ಕಷ್ಟ ಐತಿ, ಎಷ್ಟು ಕೆಟ್ಟ ಆರಾಮಾಗೈತಿ ಅಂದ್ರೆ ಹೆತ್ತ ಮಕ್ಕಳಿಗೆ ತಂದೆ ತಾಯಿಗಳ ಮಣ್ಣು ಹಾಕುವಂತ ಸಮಾಜ ನಿರ್ಮಾಣ ಆಗೋದ್ ಕಾರಣ ಏನು ಅಂದ್ರೆ, ಪ್ರತಿ ಮನ್ಯಾಗ ದುಶ್ಚಟಗಳು ಹೊಕ್ಕಂಬಿಟ್ಟಾವ. ಪ್ರತಿ ಮನ್ಯಾಗ ಯಾಕ್ರಿ ಅಂತ ಕೇಳ್ತಾ ಹೋದ್ರೆ, ನಾವು ಕೂಡ ಮಾಡತಕ್ಕಂಥ ಸಂಸ್ಕಾರದ ಕೊರತೆ. ಅವ್ರಿಗೆ ಚಲೋ ಎಲ್ಲ ಕೊಟ್ಟಿವ, ಚಲೋ ಬೈಕ್ ಕೊಟ್ಟಿವಿ, ಚಲೋ ಕಾರ್ ಕೊಟ್ಟಿವಿ, ಚಲೋ ಬ್ರಾಂಡೆಡ್ ಬಟ್ಟೆಗಳನ್ನು ಕೊಟ್ಟಿವಿ. ಆದ್ರೆ ಏನು ಕೊಡೋದು ಕಮ್ಮಿ ಮಾಡಿವಿ ಅಂದ್ರೆ ಸಂಸ್ಕಾರ ಕೊಡೋದನ್ನ ನಾವು ಕಮ್ಮಿ ಮಾಡಿವಿ. ಅಂತ ಸಂಸ್ಕಾರವನ್ನ ಮಾಡುವ ಕಾರ್ಯಗಳನ್ನ ಯಾರು ಮಾಡಕ್ ಬಂದಾರಂದ್ರ ಅದು ಜಂಗಮರ ಶೈಲಿಯ ಪುರವರ್ಗ ಮಠದ ಅಜಾತ ಸಂಬಲಿಂಗ ಶಿವಾಚಾರ ಮಹಾಸ್ವಾಮಿಗಳು ಮಾಡ್ತಾರೆ ಅಂತಕ್ಕಂಥ ಪ್ರಸಂಗವನ್ನು ಈ ಪ್ರಸಂಗದಲ್ಲಿ ತಿಳಿಸಿ ಈ ಕಾರ್ಯಕ್ರಮದ ಉದ್ದೇಶಗಳನ್ನ ತಮ್ಮ ನಲ್ನುಡಿಗಳೊಂದಿಗೆ ತಮಗೆಲ್ಲ ಶುಭ ಸಂದೇಶಗಳನ್ನ ಈ ನಾಡು ಕಂಡ ಅಪರೂಪದ ಪ್ರವಚನ ವಾಗ್ಮಿಗಳಾಗಿರ್ತಕ್ಕಂಥ ದೊಡ್ಡ ಬಸವಶಾಸ್ತ್ರಿಗಳು ತಮಗೆ ತಿಳಿಸೋಕಿನ ಮುಂಚೆ ಒಂದು ಹಾಡನ್ನ ನಾವು ನಿಮ್ಮಲ್ಲಿ ಕೇಳೋಣ. ಜೋರಾಗ ಇಲ್ಲಿ ಎಂತ ಸಂಸ್ಕಾರವಂತರದಿರಿ ಅಂತಂದ್ರ ಅಪ್ಪರು ಒಂದು ಮಾತು ಹೇಳಿದ್ರಿ, ಕುತ್ಕೊಂಡಾಗ ನಾವು ಬಹಳ ಊರು ಅಡ್ಡಾಡಿ ಕರೀರಿ, ನಾವ್ ಎಲ್ಲರಿಗೆ ಹೇಳ್ತಿದೀವಿ ಹಿಂಗ ನಾವು ಬರ್ತೇವೆ ಬರಿ ಅಂತ ಕೆಲವು ಕಡೆ ಹೇಳ್ತಿದ್ವಿ. ಹೇಳೋದಕ್ಕಿಂತ ಪೂರ್ವದಾಗ ಒಳ್ಳೆ ರೀತಿಯಿಂದ ಮೊದಲೇ ಬಂದ ನಮಗೆ ಭಕ್ತಿಯನ್ನ ಸ್ವಾಗತವನ್ನು ಮಾಡಿಕೊಂಡಿರ್ತಕ್ಕಂಥ ಏಕೈಕ ಹೇಳಿ ಅಂತ ಅದು ಒಪ್ಪುವವರಿಗೆ ಬಹಳ ಹೃದಯ ತುಂಬಿ ಹೇಳಿದ್ರು ಗುರುಗಳು ಹೃದಯ ತುಂಬಿ ಹೇಳಿದ್ರು ಅಂತಂದ್ರ ನಮ್ಮ ಬದುಕು ಬಂಗಾರ ಆಗಿ ಹೋಗ್ತದಂತ. ಹಂಗ ರಾಜನ ಮನೆಗೆ ಗುರುಗಳು ಬಂದಿರುವಂತ ಸಮಯದಲ್ಲಿ ಮಹಾಭಕ್ತಿಯಿಂದ ಶ್ರದ್ಧೆಯಿಂದ ರಾಜ ಮನೆಯಾಗ ಕರ್ಕೊಂಡ ಹೆಂಡತಿಗೆ ಹೇಳ್ತಾನ, ಇವತ್ತ ನನ್ನ ಗುರುಗಳು ಬಂದಾರ ಮನೆಗೆ, ಚಲೋ ಅಡಿಗೆ ಮಾಡೋಣ ಅಂದ ಹೆಂಡತಿಗೆ. ಎಲ್ಲಾದಕ್ಕೂ ಪುಣ್ಯ ಮಾಡಿರ್ಬೇಕಂತ, ಚಲೋ ಗಂಡ ಸಿಗಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತ, ಚಲೋ ಹೆಂಡತಿ ಸಿಗಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತ, ಚಲೋ ಗಂಡ ಹೆಂಡತಿ ಚಲೋ ಮಕ್ಕಳು ಹುಟ್ಟಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತ. ಹೌದಲ್ಲ? ಒಳ್ಳೆಯವ್ರು ಸಿಗ್ಬೇಕಂತಂದ್ರೆ ಅದೊಂದು ಯೋಗ ಇರ್ಬೇಕು, ಅದು ಸುಮ್ಮನೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಡತಿ ಈಗ ಅಂತಾಳ, ಯಾವಾಗ ಸಂಸ್ಕಾರ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ಪ್ರವಚನ ಗೊತ್ತಿಲ್ಲ, ಗುರುಗಳು ಊರಾಗ ಬಂದ್ರೆ ಮನೆಯಾಗ ಟಿವಿ ಮುಂದೆ ಕೂಡುವಂತ ಕಾಲದ ಸಂಸ್ಕಾರ ಹೆಂಗ ಬರ್ತದೆ? ಇಲ್ಲಿ ನೋಡ್ರಿ ಬಹಳ ಜನ ತಾಯಿಯಂದಿರು ಕೂರ್ತಾರೆ, ಇದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ಆ ಹೆಣ್ಮಗಳಿಗೆ ಯಾವ್ದು ಗೊತ್ತಿಲ್ಲ, ಗಂಡಗೆ ಹಿಂಗ ಅಂತಾಳ, ದಿನಾ ಒಬ್ಬ ಗುರುಗಳು ಮನೆಗೆ ಕರ್ಕೊಂಡು ಬಂದ ಅಂತಂದ್ರ ನನ್ನಿಂದ ಅಡಿಗೆ ಮಾಡಕ್ ಆಗೋದಿಲ್ಲ ಅಂದ್ಲು. ಒಂದು ತಿಳ್ಕೊಳ್ಬೇಕಾಗ್ತದ, ಗಣಮಗ ತಲೆ ಎತ್ತಿ ತಿರ್ಗಾಡ್ಬೇಕಂದ್ರ ಹೆಣ್ಮಕ್ಳ ಕಾರಣ, ಅವ ತಲೆ ಬಗ್ಗಿಸಿ ತಿರ್ಗಾಡ್ಬೇಕಂದ್ರ ಇವ್ರ ದುರ್ಗಮ್ಮನವರೇ ಕಾರಣ.
ಅದಕ್ಕ ಹೆಣ್ಮಕ್ಳು ಹೆಂಗಿರ್ಬೇಕು ಅಂತಂದ್ರ ಗಣಮಗ ಮನೆಯಾಗಿದ್ದವ ಈಗ ದಾರ್ಯಾಗ ಹೊಂಟ ತಲೆ ಎತ್ತಿಕೊಂಡು ಹೊಂಟ ಅಂತಂದ್ರ ಏನು ಪುಣ್ಯ ಮಾಡಿಯೋ ಮಾರಾಯ, ನಿನ್ನ ಮನೆಗೆ ಸಾಕ್ಷಾತ್ ದೇವಿನೇ ಬಂದಾಳ ಅಂತ ಜನ ಹಾಡಿಕೊಂಡಾಡ್ಬೇಕಂತ. ಹಂಗೆ ಹೆಣ್ಮಕ್ಳು ಇರ್ಬೇಕಂತ ಅಲ್ಲಿ ಆ ಹೆಣ್ಮಕ್ಳಿಗೆ ಯಾವುದು ಗೊತ್ತಿಲ್ಲ. ಅದಕ್ಕ ಕವಿ ಬಹಳ ಚಂದ ಅಂತನ, ತುಂಬಿದ ಮನೆಯನ್ನು ಹೊಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕ, ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕ ಅಂತ ಹೇಳಿದಾರೆ. ಪೂಜೆ ಎಲ್ಲದವರಿಗೆ ಅದು ಶಿವಾಯ ನಮ. ಪಾದ ಪೂಜೆ ಬಹಳ ಅಪರೂಪ ಆಗ್ಯಾವ. ಫಿಕ್ಸ್ ಆದಾಗ ಒಂದ್ಸಲ, ಫಿಕ್ಸ್ ಆಗಿರ್ತದಲ್ಲ ಅವಾಗ ಒಂದ್ಸಲ, ಮದುವೆಯಾಗ ಒಂದ್ಸಲ, ಇನ್ನು ಅನುಕೂಲ ಆದಾಗ ಒಂದ್ಸಲ, ಇಷ್ಟೇ ಪಾದ ಪೂಜೆ. ಅದು ಓದು ನಮಸ್ಕಾರ ಸಮೇತ ಒಂದು 3 ಸಲ ಆಗ್ಯಾವ. ಅದ ಎಂಗೇಜ್ಮೆಂಟ್ನಾಗ ಒಂದ್ಸಲ ನಂದು ಒಳ್ಳೆ ಯೋಗಕ್ಕೆ ಸಿಕ್ಕಿ ಅಂತ ನಮಸ್ಕಾರ ಮಾಡ್ತಾಳ. ಆಯ್ತು, ಕರುಮಕ್ಕ ತಾಳಿ ಕಟ್ಟಿದಂತ ಅವಾಗ ಮಾಡ್ತಾಳ. 3ನೇ ಸಲ ಅದ ಸೀಮಂತ ಕಾರ್ಯದಾಗ ದೇವ್ರದ ಏನ್ ನಿನ್ನ ಪಾದ ಪುಣ್ಯದಿಂದ ಏನೋ ಒಂದು ಮಗು ಆಗಾಕತ್ತೈತೆ ಅಂತ ಮಾಡ್ತಾಳ. 4ನೇ ಸಲಕ್ಕೆ ಅವ ಹೋದಂದ್ರೆ ಹೋಗ ನಿಂದ ಕಿರಿಕಿರಿ ಹೆಚ್ಚಾಗಿತ್ತ. ಇವ್ 4 ಆಗ್ಯಾವ ನಮಸ್ಕಾರ. ಇಲ್ಲಿ ಆ ಮಾತು ಬೇರೆ. ಅಲ್ಲಿ ಆ ಹೆಣ್ಮಗಳಿಗೆ ಸಂಸ್ಕಾರ ಅನ್ನೋದೇ ಇರ್ಲಿಲ್ಲ. ಗಂಡನಿಗೆ ಹೀಗ ಅಂತಾಳೆ, ನೀನು ಕಂಡವ್ರನ್ನೆಲ್ಲ ಕರ್ಕೊಂಡು ಬಂದಿ ಅಂತಂದ್ರ ನನ್ನಿಂದ ಅಡಿಗೆ ಮಾಡೋ ಕಳಗೋದಿಲ್ಲ ಅಂದ್ರು ಹೆಂಡತಿ. ಅವ ರಾಜ ಹಿಂಗಂತ ನಾ ಕೈ ಮುಗಿದು ಬೇಡ್ಕೊಂತೀನಿ. ಗುರು ಅಂತಂದ್ರೆ ಸಾಮಾನ್ಯ ಅಲ್ಲ. ತಂದೆ ತಾಯಿಯ ಗರ್ಭದಿಂದ ಬಂದಿರುವಂತ ಈ ಮಾಂಸದ ಪಿಂಡವನ್ನ ಜಗತ್ತಿನೊಳಗ ಮಂತ್ರ ಪಿಂಡವನ್ನಾಗಿ ಮಾಡುವಂತ ಶಕ್ತಿ ಗುರುವಿಗೆ ಮಾತ್ರ ಇರ್ತದ. ಅಂತಹ ಗುರುನಾಥ ಮನೆಗೆ ಬಂದಾಗ ಹಿಂಗ ಅನಬೇಡ. ನಾವು ಮಾಡಿರುವಂತ ಪಾಪ ಕರ್ಮಗಳ ಗುರುವಿನ ಪಾದದೊಳಗ ಕಳ್ಕೋಬೇಕಂತ, ಗುರುವಿಗೆ ತೃಪ್ತಿಪಡಿಸಿ ಕಳ್ಕೋಬೇಕಂತ ಅಡಿಗೆ ಮಾಡೋಣವಾಗ ಒಲ್ಲದ ಮನಸ್ಸಲ್ಲಿದ್ದ ಹೋದ್ಲು. ಅಡಿಗೆ ಮಾಡಿದ್ಲು, ಗಂಡಗ ಬಿಸಿದ ನೀಡಿದ್ಲು, ಗುರುವಿಗೆ ಅಳಿಸಿದ್ ನೀಡಿಲ್ಲ ಅಂತ ಹೆಣ್ಮಗಳು. ಸಂಸ್ಕಾರ ಇರ್ಲಿಲ್ಲ. ಅವಾಗ ಅವ ಅಂತಾನೆ, ಅಲ್ಲೇ ಗುರುಗಳು ಮನೆಗೆ ಬಂದಾರ, ಅವ್ರಿಗೆ ಬಿಸಿದು ನೀಡಿ ನನಗ ಅಳಿಸಿದ ನೀಡಬೇಕನ್ನುವಾಗ ಈ ಹೆಣ್ಮಗಳು ಹಿಂಗ ಅಂತಾಳ, ನೀನು ನನಗ ತಾಳಿ ಕಟ್ಟಿಯಾ ಅಂತ ತಿಳ್ಕೊಂಡು ನಿನಗೆ ಬಿಸಿ ಅಡಿಗೆ ಮಾಡಿ ನೀ ನನ್ನ ಕಂಡವ್ರಿಗೆ ಬಿಸಿ ಅಡಿಗೆ ಮಾಡಿ ಉಣಸಕ್ ಆಗೋದಿಲ್ಲ ಅಂದು ಆ ಹೆಣ್ಮಗಳು. ಈಗ ಆ ಹೆಣ್ಮಗಳು ಹಿಂಗ ಅನ್ನುವಾಗ ಗಂಡವನ್ನ ಒಂದು ಕ್ಷಣ ಆ ಮಹಾರಾಜ ಸುಮ್ಮನೆ ಕೂತ್ಕೊಂಡ ತನಗ ನೀಡಿರುವಂತ ಬಿಸಿ ಅಡಿಗೆಯನ್ನು ಗುರುವಿಗೆ ನೀಡಿ ತಾನು ಅಲಸಿದ ಅನ್ನವನ್ನು ತೆಗೆದುಕೊಂಡ. ಹೆಂಡತಿಗೆ ಸಿಟ್ಟು ಬಂತು, ನಾನು ಅಡಿಗೆ ಮಾಡಿದ್ದು ನಿನಗ, ನೀನು ಗುರುವಿಗೆ ಹಾಕೊಟ್ಟಿ ಅನ್ನುವಾಗ ಅವ ಒಂದು ಮಾತಂತಾನ, ನೀನು ಅಡಿಗೆ ಯಾರಿಗಂತ ಮಾಡಿ? ನನ್ನ ಗಂಡಗೆ ಬಿಸಿ ಅಡಿಗೆ ಮಾಡೀನಿ ಅಂದಕ್ಕೆ. ನಾನು ತಾಳಿ ಕಟ್ಟಿನಿ ಅಂತ ನೀನು ನನಗೆ ಬಿಸಿ ಅಡಿಗೆ ಮಾಡಿಯಲ್ಲ, ಹಂಗ ನನಗ ಲಿಂಗ ಅಂತಕ್ಕಂತ ತಾಳಿ ಕಟ್ಟೆನ ಗುರು, ಅದಕ್ಕೆ ಆತ ಬಿಸಿ ಅಡಿಗೆ ಊಟ ಮಾಡ್ಬೇಕು ಅಂದವ. ಈ ಸಣ್ಣ ಕೂಡಲೇ ಹೆಂಡತಿ ವೈಕುಂಠ ಮನೆಯಾಗ ಹೋದ್ರು. ಗುರುಗಳು ಏನು ಯಥಾರೀತಿಯಾಗಿ ಮುಂದೆ ಕೂತ್ಕೊಂಡಿರುವಾಗ ಪ್ರಸಾದ ಆಯ್ತು, ಗುರುವಿಗೆ ನಮಸ್ಕಾರ ಮಾಡಿದ ರಾಜ. ಬುದ್ಧಿ ಅರಿಯದ ಜನನಿಯ ಜಠರದಲ್ಲಿ ಬಂದು ಭಾರದ ಭವನಗಳೊಳಗ ನೊಂದು ಬೆಂದು ಹೋಗುವ ಜೀವಕ್ಕೆ 4 ಒಳ್ಳೆ ಮಾತು ಹೇಳ್ರಿಪ್ಪ ಅಂದ. ಯಾರನ್ನ ಕೇಳ್ತೀವ ನಾವು ಗುರುಗಳ ಹತ್ರ ಇಂಥವ್, ತತ್ತ ನನಗೆ ಹೆಂಡತಿ ಸೇರುವಲ್ ತತ್ತ ನನ್ನ ಮಕ್ಕಳು ಸೇರುವಲ್ರು ತತ್ತ ಬಹಳ ಸಾಲ ಆಗೇತ್ತ, ಸಾಲಗಾರ ಕಿರಿಕಿರಿ ಹೆಚ್ಚಾಗೇತ್ತ, ಹೊಲ್ದಾಗ ಬೆಳಿ ಬರ್ ಇದೇ ಕೇಳ್ತೀವಿ ನಾವು. ಈ ಭವದಿಂದ ಪಾರಾಗುವಂತದ್ದು ಒಂದಿನ ಆದ್ರೆ ಕೇಳ್ತೀವ ನಾವು ಕೇಳಂಗಿಲ್ಲ. ಅತಿ ಹೆಚ್ಚಾಯ್ತಂದ್ರೆ ತತ್ತ ಸಾಲ ಹೆಚ್ಚಾಗಿ ಬಿಟ್ಟ ಬೆಳಕರಿ ತಡಿಗೆ ಶ್ರೀಮಂತರಾಗಿ ಹೋಗೋ ಯಾವ್ದನ ಒಂದ್ ಚಲೋ ಹುಸಿ ನಂಬರ್ ಹೇಳ್ಬಿಡ್ತತ ಅಂತ ಇಂಥ ಕೇಳ್ತೇವೆ ನಾವು. ಅಲ್ಲ, ನಮ್ದು ಆಲೋಚನೆ ಬೇರೆ ಇರ್ತದೆ, ಆ ಮಾತು ಬೇರೆ. ಅವ ಹೀಗೆ ಕೇಳ್ತಾನೆ, ಗುರುವೇ ನನಗೆ ಏನಾದರೂ ಮತ್ತಿಗೆ ಮಂಗಲು ಉಂಟು ಮಾಡುವಂತ 4 ಒಳ್ಳೆ ಮಾತು ಹೇಳುವಾಗ ಒಂದು ಬಿಡು, ಒಂದು ಹಿಡಿ, ನಿನ್ನ ಬದುಕು ಬಂಗಾರ ಆಗ್ತದೆ ಅಂದ್ರು. 2 ಮಾತನ್ನ ಮುಗಿಸಿಬಿಟ್ರು. ಒಂದು ಹಿಡಿ, ಒಂದು ಬಿಡು. ಒಂದು ಹಿಡುಕೋ ಒಂದು ಬಿಡು, ಉದ್ಧಾರ ಆಗಿಬಿಡ್ತಿ ಅಂದ್ಕೊಳ್ಳೆ. ಏನಂದ್ರು ಗುರುಗಳು, ಏನಂದ್ರು ಅಂತ ಗುಂಗಿನಾಗಿದ್ದ. ನಾವು ಗುಂಗಿನಾಗಿದ್ರೆ ಮಾತ್ರ ಬದುಕಿನೊಳಗೆ ಭಾರ ಆಗ್ಲಿಕ್ಕೆ ಸಾಧ್ಯ ಆಗ್ತದಂತ. ಮುಂದೆ ಕೆಲವು ದಿನಗಳ ಗತಿಸಿದ ಮೇಲೆ ಮನೆಯಾಗ ಬಂದು ಕೂತ್ಕೊಂಡಿದ್ದ ರಾಜನ ಮಗ ತೊಟ್ಟಿಲೊಳಗೆ ಮಲಗಿದ್ದ. ತೊಟ್ಟಿಲೊಳಗೆ ಕೂಸು ಅಳತ್ತಿತ್ತು. ಈ ಕೂಸು ಹತ್ಕೊಂತ ಕೂತ್ರೆ ಏನ್ ಮಾಡ್ತೀವಿ ನಾವು? ಏನ್ ಮಾಡ್ತೀವಿ? ತೊಟ್ಲ ತುಗಿತಿರ್ತೀವಿ, ಹೌದಲ್ಲ? ಅವ ರಾಜ ಮೂಲಿ ಕೂತ್ಕೊಂಡಿದ್ದ. ಹೆಂಡತಿ ನೋಡಿ ಅಂತಾಳೆ, ಬೇರೆ ಬೆಳಕಾಯ್ತು ಅಂದ್ರೆ ಅವ್ರಿಗೆ ಆರಾಮಿಲ್ಲ, ಇವ್ರಿಗೆ ಆರಾಮಿಲ್ಲ, ಅವ್ರಿಗೆ ತ್ರಾಸ ಆಗೈತಿ, ಇವ್ರಿಗೆ ತ್ರಾಸ ಆಗೈತೆ ಅಂತ ಹೋಗಿ ತೊಟ್ಲದಾಗ ಕೂಸು ಅಳತದ, ಸ್ವಲ್ಪ ತೂಗು ಅಲ್ಲಿ ಹೆಂಡತಿ. ಅವ ಗುರುವಿನ ಧ್ಯಾನದೊಳಗೆ ಕೂತ್ಕೊಂಡಿದ್ದ, ಗುರುವಿನ ಆಲೋಚನೆಯನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದ, ಮೈ ಮರೆತೇ ಕೂತ್ಕೊಂಡಿದ್ದ. ಮೈ ಮರೆತು ಕುಂತಾಗ ಮಾತ್ರ ಬದುಕು ಪರಿಶುದ್ಧವಾಗ್ತದಂತ ಗುರುವಿನ ವಾಣಿ ಕೇಳುವಾಗ
ಅವಾಗ ಹೆಂಡತಿಗೆ ಬಹಳ ಸಿಟ್ಟು ಬಂತು. ಮನಿಗಂತೂ ಉಪಕಾರ ಆಗ್ಲಿಲ್ಲ, ಬೇರೆ ಊರಿಗೆ ಉಪಕಾರ ಆಗಿ ನಿನ್ನಂತ ಗಂಡ ಇದ್ರೇನೋ ಮನಿ ಬಿಟ್ಟು ಹೋದ್ರೇನೋ ಅಂದಕ್ಕೆ ಹೆಂಡತಿ. ಇಷ್ಟು ಅಂದಕೊಳ್ಳೆ ಅವನ ಕಿವಿಗೆ ಬಿಟ್ಟು ಏನಂದಲ್ಲ ಇನ್ನೊಂದ್ಸಲಿ ಹೇಳುವ ಅಂದ ಗಂಡ. ಹೆಂಡತಿ ಅಂತಾಳೆ ನಿನ್ನಂತವನು ಇದ್ರೇನೋ ಮನೆ ಬಿಟ್ಟು ಹೋದ್ರೇನೋ ಅನ್ನುವಾಗ ಅವತ್ತಿನ ದಿನ ಹೆಂಡತಿಗೆ ಏನ ಆಸ್ತಿ ಬರ್ಬೇಕಾಗಿತ್ತ ಅದನ್ನ ಹೆಂಡತಿಗೆ ಕೊಟ್ಟ, ಆ ಮಗುವಿಗೆ ಏನು ಕೊಡ್ಬೇಕಾಗಿತ್ತು ಮಗುವಿಗೆ ಕೊಟ್ಟ, ಆ ಊರು ಬಿಟ್ಟ, ಪ್ರಜೆಗಳಿಗೆ ಎಲ್ಲರಿಗೆ ಹೇಳಿ ಬಿಟ್ಟ. ಅವತ್ತಿನ ದಿನ ಸಂಸಾರ ತ್ಯಾಗವನ್ನ ಮಾಡಿದ, ಗುರುವಿನ ತತ್ವವನ್ನ ಹೃದಯದೊಳಗೆ ತುಂಬಿಕೊಂಡ, ಬೇರೆ ರಾಜನಾಗಿದ್ದ, ಇಡೀ ಜಗತ್ತಿಗೆ ನಿಜಗುಣ ಮಹಾರಾಜ ಎನಿಸಿಕೊಂಡ, ಮುಂದ ನಿಜಗುಣ ಶಿವಯೋಗಿ ಎನಿಸಿಕೊಂಡ. ನೀವೆಲ್ಲರೂ ಭಜನ ಪದ ಹಾಡೋರಲ್ಲ. ಶ್ರೀ ಗುರು ವಚನೋಪದೇಶವ ನಾಲಿಸಿದಾಗ ಲಹುದು ನರರಿಗೆ ಮುಕುತಿ ಅಂತ ಪುಣ್ಯಾತ್ಮ ಬರದ. ಹಂಗ ಹೇಳಿಕೆ ಕಾರಣ ಏನು ಅಂತಂದ್ರ ಸಂಸಾರದೊಳಗೆ ಇದ್ದು ಸದ್ಗತಿಯನ್ನ ಕಾಣಬೇಕಂದ್ರ ಗುರುವಿನ ತತ್ವ ಬಹಳ ಮುಖ್ಯ ಆಗ್ತದ. ಆತ ತೊರದ ಅಂತ ನಾವು ತೊರೆದ್ವಿ ಅಂತಂದ್ರೆ ನಮ್ಮ ಬದುಕು ವ್ಯರ್ಥವಾಗಿ ಹೋಗ್ತದ. ಸಂಸಾರದಿಂದ ಸದ್ಗತಿ ಉಂಟಂತ. ಅದಕ್ಕೆ ಗುರುಗಳು ಎದಕ್ಕೆ ಬಂದಾರೆ ಅಂತಂದ್ರ ವಯಸ್ಸಾದ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋರಿ, ನಿಮ್ ಮನೆಯಾಗಿರ್ತಕ್ಕಂತ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ, ಗಂಡನ ಮೇಲೆ ಹೆಂಡತಿ ಸಿಟ್ಟಾಗಬಾರದು, ಹೆಂಡತಿ ಮೇಲೆ ಗಂಡ ಸಿಟ್ಟಾಗಬಾರದು ಅಂತ. ಗಂಡ ಹೆಂಡತಿ ಹೆಂಗಿರ್ಬೇಕಂದ್ರೆ ಒಂದು ಬಂಡಿಗೆ ಎರಡು ಗಾಲಿ ಇದ್ದಂಗಿರ್ಬೇಕಂತ. ಅದಕ್ಕ ಇವತ್ತಿನ ದಿನ ನಮ್ಮ ಗ್ರಾಮಕ್ಕೆ ಗುರುಗಳು ಎದಕ್ಕೆ ಬಂದಿದ್ದಾರೆ ಅಂತಂದ್ರೆ ನಿಮ್ಮೆಲ್ಲರಿಗೆ ಆಶೀರ್ವಚನ ನೀಡಾಕ, ನಿಮ್ಮೆಲ್ಲರಿಗೆ ದರ್ಶನ ಕೊಡಕ್ ಬಂದಾರ. ಅದರ ಜೊತೆಗೆ ನಮ್ಮ ಶಾಸ್ತ್ರಿಗಳು ಹೇಳಿದಂಗ ಗುರುಗಳು ಎದಕ್ಕೆ ಬಂದಿದ್ದಾರೆ ಅಂತಂದ್ರ ನಿಮ್ಮ ಬದುಕಿನೊಳಗಿರ್ತಕ್ಕಂಥ ಅನೇಕ ತೊಂದರೆ ತಾಪತ್ರಯಗಳನ್ನ ನಮ್ಮ ಜೋಳಿಗೆಗೆ ಹಾಕ್ರಿ, ನಮ್ಮ ಪಾದಕ್ಕೆ ಹಾಕ್ರಿ ಅನ್ನುವಂತ ಗುರುಗಳು ಸಿಗೋದು ಬಹಳ ಅಪರೂಪ. ಜಗವೆಲ್ಲ ನಗುತ್ತಿರಲಿ, ಜಗದ ದುಃಖ ಏನಾಗಿರ್ಲಿ ಅಂತ ಬಂದಿದ್ದಾರೆ ಗುರುಗಳು. ಅದಕ್ಕ ಯಾರ್ಯಾರ ನಿಮ್ಮ ಮನೆಗೆ, ಅವ್ರ ಮನೆ ಅಂತಲ್ಲ ಇವ್ರ ಮನೆ ಅಂತಿಲ್ಲ, ಎಲ್ಲಾರ ಮನೆಗೆ ಪರಮ ಪೂಜ್ಯರ ಒಂದು ನೀವು ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡಿಕೊಳ್ಳುವಂತವ್ರು ಇಲ್ಲಿ ಪುಣ್ಯಾತ್ಮರ ಹತ್ರ ತಾತ್ಮರ ಹತ್ರ ತಮ್ಮ ಹೆಸರುಗಳನ್ನ ಕೊಡ್ರಿ ಎನ್ನುವಂತ ವಿಚಾರದೊಂದಿಗೆ ಮುಂದಿನ ಒಂದು ಕಾರ್ಯಕ್ರಮವನ್ನ ಮುಂದಿನ ಒಂದು ಗುರುಗಳ ಒಂದು ಆಶೀರ್ವಚನವನ್ನ ನಾವು ನೀವೆಲ್ಲ ಆಲಿಸೋಣ. ಯಾಕಂತಂದ್ರೆ ಮಾತಾಡ್ಕೊಂತ ಹೋಗ್ಬಿಟ್ಟಿ ಅಂತಂದ್ರ ಅದು ಎಷ್ಟೊತ್ತ ಆಗ್ತದೆ ಹೇಳಲಿಕ್ಕೆ ಬರಂಗಿಲ್ಲ. ಹೆಣ್ಮಕ್ಕಳನ್ನ ಕನ್ನಡಿ ಮುಂದೆ ನಿಲ್ಲಿಸಬಾರದಂತ, ಎಮ್ಮಿನ ನೀರ್ನಾಗ ಬಿಡಬಾರದಂತ, ನಮ್ಮಂತ ಶಾಸ್ತ್ರಿಗಳನ್ನ ಮೈಕಿನ ಮುಂದೆ ನಿಂದ್ರಿಸಬಾರದಂತ. ಆದ್ರೆ ಯಾವಾಗ ಕಡೆಗೆ ಬರ್ತೋ ಹೇಳಕ್ ಬರಂಗಿಲ್ಲ. ಹಂಗಂತ ಮತ್ ನೀವು ಸಿಟ್ಟಾಗ್ಬಿಡ್ರಿ. ಮುಂದಿನ ಒಂದು ಆಶೀರ್ವಚನವನ್ನ ಪೂಜ್ಯ ಗುರುಗಳು ನಡೆಸಿಕೊಡ್ತಾರೆ. ಜೋರಾದ ಒಂದು ಚಪ್ಪಾಳೆಯವರಿಗೆ ಮುಂದಿನ ಆಶೀರ್ವಚನವನ್ನ ನಾವು ನೀವೆಲ್ಲ ಆಡ್ತೇವೆ. या देवी सर्वभूतेषु शक्तिरूपेण संस्थिता नमस्तस्यै 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 नमो नमः। जय मंगलम जय नमः पार्वती पति शिव हर हर। ನೀವು ಮೂರ ಭಜನೆ ಮಾಡ್ತೀರಲ್ಲ ಒಟ್ಮೂರಾಗ ಎಲ್ಲ ಭಜನೆ ಅಂದ್ಮೇಲೆ ಹೆಂಗ್ ಜಯಕಾರ ಆಗ್ತೀವಿ ಒಮ್ಮೆ ಹಾಕಿ ನೋಡೋಣ. ಸಾಂಬ ಜೈ ನಮಃ ಪಾರ್ವತಿ श्रीमद जगत गुरु पंचाचार्य महाराज की, गुरु पट्टधीश्वर अखंड परशुरामूर्ति शिवाचार्य महाराज की, श्री उत्तरेश्वर स्वामी महाराज की जय मंगलम जय नमः पार्वती पति। मानव धर्म के जयवागली, धर्मದಿಂದಲೇ ವಿಶ್ವಕ್ಕೆ ಶಾಂತಿ, ವಂದೇ ಪಂಚಾಚಾರ್ಯಾನ್. ದಯಾಗನ ಗುರು ಪಟ್ಟದ ಸ್ವಾಮಿಯನ್ನ, ಗುರು ಅಖಂಡ ಪರಶುರಾಮೂರ್ತಿ ಶಿವಾಚಾರ್ಯ ಸ್ವಾಮಿಯನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ಜಂಗಮರಸಳ್ಳಿ ಶ್ರೀ ಪ್ರವರ್ಗ ಮಠದ ಗುರು ಪಟ್ಟದ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೂರ್ವಭಾವಿಯಾಗಿ 8ನೇ ವರ್ಷದ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಈ ಕಾರ್ಯಕ್ರಮದ ಸದ್ಭಾವ ಯಾತ್ರಾ ಕಾರ್ಯಕ್ರಮ 8ನೇ ವರ್ಷದ 2ನೇ ದಿನದ
ಉತ್ತರೇಶ್ವರ ಉತ್ತನೂರಿನ ಆರಾಧ್ಯ ದೈವವಾಗಿರುವಂತಹ ಶ್ರೀ ಉತ್ತರೇಶ್ವರ ಸ್ವಾಮಿಯನ್ನ ಮೊದಲುಗೊಂಡು ಗ್ರಾಮದ ಎಲ್ಲ ದೇವಾನುದೇವತೆಗಳ ದಿವ್ಯ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಈ ವರ್ಷದ ಸದ್ಭಾವ ಯಾತ್ರೆಯ ಕಾರ್ಯಕ್ರಮಕ್ಕೆ ಧರ್ಮ ಜಾಗೃತಿ ಸಮಾವೇಶಕ್ಕೆ ಆಗಮಿಸಿರುವಂತಹ ನಾಡಿನ ಖ್ಯಾತ ಪ್ರವಚನಕಾರರು ಹಿರಿಯರು ಆಗಿರುವಂತಹ ಶ್ರೀಧರಗಟ್ಟೆಯ ಕರಬದನೆಯ ವೇದಮೂರ್ತಿ ದೊಡ್ಡಬಸಯ್ಯ ಶಾಸ್ತ್ರಿಗಳವರೇ, ಸೋಮನಹಾಳಿನ ಶ್ರೀ ವೇದಮೂರ್ತಿ ಸಿದ್ದರಾಮಯ್ಯ ಶಾಸ್ತ್ರಿಗಳವರೇ ಹಾಗೂ ಆತ್ಮೀಯ ಎಲ್ಲ ಸಂಗೀತ ಕಲಾ ಬಳಗದವರೇ, ಗ್ರಾಮದ ವೀರ ಮಾಹೇಶ್ವರರೇ, ಸಮಸ್ತ ಸದ್ಭಕ್ತರೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಂಗದೊಳಗೆ ನೆಲೆಸಿರುವಂತಹ ಭಗವಂತನ ಜೊತೆಗೆ ಶರಣು ಶರಣಾರ್ಥಿ. ನಿಮ್ಮೆಲ್ಲರ ಭಕ್ತಿ ಹಾಗೈತಂತಂದ್ರೆ ಬಹುಶಃ ಗುರುಗಳ ಉತ್ಸವದ ಯಾತ್ರೆ ಪ್ರಾರಂಭ ಆದಾಗಿನಿಂದ 5 ಕಳಸವನ್ನ ತಂದಿದ್ದೀರಿ ನೀವು. 5 ಕಳಸದಲ್ಲಿ 1 ಕಳಸದ ಜ್ಯೋತಿ ಹಂಗೆ ಉಳ್ಕೊಂಡತೆ, ಯಾವ ಶಾಂತಿ ಆಗಿಲ್ಲ, ಹಂಗೆ ಉಳ್ಕೊಂಡತ. ಹಂಗ ಜಗತ್ತಿನಲ್ಲಿ ಭಕ್ತಿ ಎನ್ನುವಂತ ಜ್ಯೋತಿ ಎಲ್ಲಾದ್ರೂ ಭಕ್ತಿ ಹೋಗ್ಲಿ ಜ್ಯೋತಿಯಂತೆ ಬೆಳಗುವಂತ ಭಕ್ತಿ ನೋಡ್ಬೇಕಂದ್ರೆ ಅದು ಉತ್ತನೂರಿನ ಗ್ರಾಮದಲ್ಲಿ ನೋಡ್ಬೇಕೆನ್ನುವಂತಹ ಮಾತನ್ನ ಬಹಳಷ್ಟು ಖುಷಿಯಿಂದ ಹೇಳಕ್ಕೆ ಬಯಸ್ತೇನೆ. ಭಕ್ತಿ ಎನ್ನುವಂತಹ ಒಂದು ಪ್ರಶ್ನೆ ಇರ್ತದೆ. ಆ ಭಕ್ತಿ ಎನ್ನುವಂತ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅಂದ್ರೆ ಅದು ಉತ್ತರೇಶ್ವರ ಸ್ವಾಮಿಯ ಸನ್ನಿಧಾನ ಉತ್ತನೂರಿನಲ್ಲೇ ಭಕ್ತಿ ಎನ್ನುವಂತ ಪ್ರಶ್ನೆಗೆ ಉತ್ತರ ಇದೆ. ಬಹುಶಃ ಜಗತ್ತಿನಲ್ಲಿ ಸಾವಿರಾರು ಗ್ರಾಮಗಳಿರ್ತವೆ. ಸಾವಿರಾರು ಗ್ರಾಮಗಳಿಗೆ ವಿಶೇಷವಾಗಿ ಹೆಸರುಗಳಿರ್ತವೆ. ಆದ್ರೆ ಆ ಗ್ರಾಮಕ್ಕೆ ಆ ಗ್ರಾಮದ ಅಧಿದೇವರ ಹೆಸರು ಮಾತ್ರ ಇರೋದು ಬಹಳ ಕಡಿಮೆ ವ್ಯಕ್ತಿಗಳ. ಈಗ ನೀವು ಶ್ರೀಶೈಲಕ್ಕೆ ಹೋಗ್ತಿರಲ್ಲ, ಪಾದಯಾತ್ರೆ ಶ್ರೀಶೈಲಕ್ಕೆ ಹೋಗ್ತಿರಲ್ಲ, ಶ್ರೀಶೈಲಕ್ಕೆ ಹೋದ್ರೆ ಆ ಊರ ಹೆಸರೇನಿದೆ, ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಇದೆನಾ ಅಥವಾ ಶ್ರೀಶೈಲ ಹೆಸರು ಇದೆ? ಆ ಊರಿಗೆ ಶ್ರೀಶೈಲ ಹೆಸರು ಇದೆ. ತಿರುಪತಿ ಹೋದ್ರೆ ಅಂತ ತಿಳ್ಕೊಳ್ರಿ, ತಿಮ್ಮಪ್ಪನ ಹೆಸರು ಐತಾ? ಇಲ್ಲ ಅಲ್ಲ, ತಿರುಪತಿ ತಿಮ್ಮಪ್ಪ ಅದಾನೆ, ಆದ್ರೆ ಆ ಊರಿಗೆ ತಿಮ್ಮಪ್ಪನ ಹೆಸರಿಲ್ಲ. ಯಾವ ಹೆಸರಿದೆ? ತಿರುಪತಿ ಅಂತಾನೆ ಐತೆ. ಧರ್ಮಸ್ಥಳಕ್ಕೆ ಹೋದ್ರೆ ಆ ಊರಿನ ಹೆಸರು ಮಂಜುನಾಥ ಸ್ವಾಮಿ ಇಲ್ಲ, ಆದ್ರೆ ಆ ಊರನ್ನ ಕಾಪಾಡೋ ಮಂಜುನಾಥ ಸ್ವಾಮಿ, ಆದ್ರೆ ಆ ಊರಿಗೆ ಹೆಸರೇನಿದೆ ಧರ್ಮಸ್ಥಳ ಅಂತ ಅಷ್ಟೇ ಇದೆ. ಇಷ್ಟೆಲ್ಲ ಯಾಕೆ ಹೇಳ್ತೀರ ಅಂತ ಕೇಳಿದ್ರೆ ಆ ಎಲ್ಲ ಊರುಗಳಿಗಂತಲೂ ವಿಭಿನ್ನವಾಗಿರುವಂತಹ ಒಂದು ಹೆಸರಂತಂದ್ರೆ ದೇವರ ಹೆಸರಲ್ಲೇ ಇರುವಂತಹ ಒಂದು ಊರು ಉತ್ತರೇಶ್ವರ ಸ್ವಾಮಿ ಎನ್ನುವಂತಹ ಸ್ವಾಮಿ ಹೆಸರು. ಉತ್ತನೂರು ಎನ್ನುವಂತಹ ಗ್ರಾಮಕ್ಕೆ ಆ ಸ್ವಾಮಿ ಹೆಸರಿರುವಂತಹ ಒಂದು ಊರಂದ್ರೆ ಅದು ಉತ್ತನೂರು ಎನ್ನುವಂತಹ ಮಾತಿನ ಸಹಿತ ಬಹಳಷ್ಟು ಖುಷಿಯಿಂದ ಆನಂದದಿಂದ ಹೇಳಕ್ಕೆ ನಾವು ಬಯಸ್ತೇವೆ. ಇವತ್ತು ಈ ಜಗತ್ತಿನೊಳಗ ತಾಯಿಯ ಗರ್ಭದಿಂದ ಜನಿಸುವಂತಹ ಮಗು ಅಳುತ್ತದೆ. ಹಾಗೆ ಈ ಭೂಮಿಯಿಂದ ಹೋಗುವ ಸಾಯುವಂತಹ ಜೀವ ಸಹಿತ ಅಳುತ್ತದೆ. ಒಂದು 10 ನಿಮಿಷ ಕೇಳ್ರಿ, ಅವ್ರಿಗೆ ಬೇಕಾದ್ರೆ ಕುರುಕುರಿ ಕೊಡಿಸ್ತೀವಿ, ನೀವು ಕಿರಿಕಿರಿ ಮಾಡ್ಬಾರ್ದು. ಆಮೇಲೆ ಬೇಕಾದ್ರೆ ಈಗ ಶಾಲೆ ಸಾಂಬ್ರಂಗಡಿ ಜಗ್ಗದ ಕುರುಕುರಿ ನಾವು ತಂದು ಕೊಟ್ಬಿಡ್ತೀವಿ, ನೀವು ಊಡ್ರಿ. ಅದಕ್ಕೆ ಕುರುಕುರಿಗಾದ್ರೂ ಸ್ವಲ್ಪ ಕಿರಿಕಿರಿ ಮಾಡೋ ಸುಮ್ಮನೆ ಆಗ. ಎಲ್ಲಿ ಬಿಟ್ಟಿದ್ವಿ? ತಾಯಿಯ ಗರ್ಭದಿಂದ ಜನಿಸುವಂತಹ ಮಗು ಭೂಮಿ ಬರುವಾಗ ಅಳುತ್ತದೆ. ಹಾಗೆ ಸಾಯುವಂತಹ ವ್ಯಕ್ತಿ, ಭೂಮಿಯನ್ನ ಬಿಟ್ಟು ಹೋಗುವಂತ ವ್ಯಕ್ತಿ ಸಹಿತ ಅಳುತ್ತಾನೆ. ಹುಟ್ಟುವ ಮಗು ಅಳುತ್ತದೆ,
ಸಾಯುವ ಮನುಷ್ಯ ಅಳುತ್ತಾನೆ, ವ್ಯಕ್ತಿ ಅಳುತ್ತಾನೆ. ಆದ್ರೆ ಇವರಿಬ್ಬರು ಅಳುತ್ತಾರಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ? ಆ ಮಗು ಭೂಮಿಗೆ ಬರುವಾಗ ತಾಯಿಯ ಗರ್ಭದಿಂದ ಬರ್ತದಲ್ಲ, ಅದು ಯಾಕೆ ಅಳ್ತದಂದ್ರೆ, ಹಾಗೆ ಈ ವ್ಯಕ್ತಿ ಸಾಯುವಂತ ವ್ಯಕ್ತಿ ಆಗಲತ್ತಾನಂದ್ರೆ ಸಂತೋಷಕ್ಕಾಗಿ, ಆನಂದಕ್ಕಾಗಿ ಅಳ್ತದೆ. ಹುಟ್ಟುವಾಗ ಮಗು ಆನಂದವನ್ನು ತಗೋಬೇಕಂತ ಅಳ್ತದೆ. ಸಾಯುವಂತ ವ್ಯಕ್ತಿ ಜೀವನದಲ್ಲಿ ಬರೀ ನರಕ ಅನುಭವಿಸಿದೆ, ಒಂದು ದಿನ ಸಂತೋಷವನ್ನೇ ಕಾಣಲಿಲ್ಲ ಅಂತ ಅವನು ಸಾಯುವ ಕಾಲಕ್ಕೆ ಅಳುತ್ತಾನೆ. ಅಂತಹ ಸಂತೋಷ ನಮ್ಮದು ಆಗ್ಬೇಕಂದ್ರೆ ಜೀವನದಲ್ಲಿ ಒಂದಿಷ್ಟು ಪರಿವರ್ತನೆಗಳನ್ನ ಮಾಡ್ಕೋಬೇಕು. ಈಗ ಜೀವನ ಸಂತೋಷವಾಗಿರ್ಬೇಕಂದ್ರೆ ಏನ್ ಬೇಕು? ನಮಗೆ ಏನ್ ಬೇಕು? ಹೇಳ್ತಾರ ಆಟ ಬೇಕಂತಾರ, ಹಿರಿಯರು ಕೇಳಿದ್ರಂತಾರ ದುಡ್ಡು ಬೇಕಂತಾರ, ತಾಯಿಯಂದ್ರೆ ಏನ್ ಬೇಕಂತಾರ ಗಂಡ ಹೇಳಿದ ಮಾತು ಕೇಳ್ಬೇಕು, ಅತ್ತೆ ಹೇಳಿದ ಮಾತು ಕೇಳ್ಬೇಕಂತಾರ. ಇವು ಒಬ್ಬರಿಗೆ ಒಂದಲ್ಲ ಒಂದು ರೀತಿ ಒಂದಿಷ್ಟು ಇಷ್ಟಗಳು ಮನಸ್ಸಿನ ಅಭಿಕ್ಷೆಗಳು ಇರ್ತವೆ. ಆದ್ರೆ ಮನುಷ್ಯನಿಗೆ ಮೂಲಭೂತವಾಗಿ ಬದುಕೋದಕ್ಕೆ ಬೇಕಾಗಿರೋದು ಏನಪ್ಪ ಅಂದ್ರೆ ಅನ್ನ, ಆಶ್ರಯ ಮತ್ತೆ ಅರಿವೆ. ಅರಿವಂದ್ರೆ ಬಟ್ಟೆ. ಅನ್ನ, ಆಶ್ರಯ, ಅರಿವೆ ಇವಷ್ಟೇ ಇದ್ರೆ ಬದುಕು ಸಾಲು ಸಂತೋಷವಾಗಿರಂಗಿಲ್ಲ. ಅನ್ನ, ಆಶ್ರಯ, ಅರಿವೆ ಜೊತೆಗೆ ಮನುಷ್ಯನಿಗೆ ಅರಿವು ಇರಬೇಕು, ಅವಾಗ ಮಾತ್ರ ಬದುಕು ಸುಂದರವಾಗ್ತದೆ. ನಮಗೆ ಅರಿವು ಬೇಕು. ಅರಿವು ಇದ್ಮೇಲೆ ಒಂದು ಮಾತು ನೆನಪಾಗ್ತದೆ. ಮೊನ್ನೆ ಒಂದು ಪುಸ್ತಕದಲ್ಲಿ ಓದಿದ್ದೆ, 3 ಸಾಲುಗಳನ್ನ ಬರೆದಿದ್ರು. ಎಂತ ಅದ್ಭುತ ಸಾಲುಗಳು. ಒಂದು ಬಸ್ ಇತ್ತು, ನಮ್ಮ ತಾಯಿಯಂದರಿಗೆ ಹೇಗೆ ಫ್ರೀ ಬಸ್ಸು, ಅದು ಆಧಾರ್ ಕಾರ್ಡ್ ಹಿಡ್ಕೊಂಡ್ರೆ ಸಾಕು ಇಡೀ ಕರ್ನಾಟಕ ತುಂಬಾ ಅಡ್ಡಾಡಬಹುದಲ್ಲ, ಹಂಗ ಆ ಒಂದು ಬಸ್ಸಿನಲ್ಲಿ ಒಂದು ಬಸ್ಸಿನಿಂದಗಡೆ ಒಂದು ಬೋರ್ಡ್ ಬರ್ತಿತ್ತು. ಈ ಬಸ್ಸಿನಲ್ಲಿ ಕೂತ್ಕೊಳ್ಳುವಂತ ವ್ಯಕ್ತಿ ಎಷ್ಟು ದೂರವಾದ ಪ್ರಯಾಣ ಮಾಡಲಿ ಅವನಿಗೆ ಉಚಿತ, ಫ್ರೀ ಅಂತ ಹೇಳಿದ್ರು. ಹೆಣ್ಮಕ್ಕಳು, ಗಂಡು ಮಕ್ಕಳು, ಮಕ್ಕಳು ಯಾವ ಭೇದ ಭಾವ ಇಲ್ಲ, ಎಲ್ಲರೂ ಎಲ್ಲಿಗಾದ್ರೂ ಹೋಗ್ಬೋದು, 1 ರೂಪಾಯಿ ತಗೊಳಂಗಿಲ್ಲ. ಆದ್ರೆ ಆ ಗಾಡಿಗೆ ಬ್ರೇಕ್ ಇಲ್ಲ ಅಂತ ಹೇಳಿದೆ. ಏನಿಲ್ಲ? ಆ ಗಾಡಿಗೆ ಬ್ರೇಕ್ ಇಲ್ಲ ಅಂತ ಬರೆದಿತ್ತು. ಹಾಗೆ ಇನ್ನೊಂದು ಒಂದು ಹೋಟೆಲ್ ಮುಂದೆ ಒಂದು ಬರೆದಿತ್ತು, ಇಲ್ಲಿ ಇವತ್ತು ಏನಾದ್ರೂ ಊಟ ಮಾಡ್ರಿ, ಎಷ್ಟಾದ್ರೂ ಊಟ ಮಾಡ್ರಿ, ಹೊಟ್ಟೆ ತುಂಬಾ ಊಟ ಮಾಡ್ರಿ, ಎಷ್ಟಾರ ಊಟ ಮಾಡ್ರಿ, ಆದ್ರೆ ಎಲ್ಲ ಫ್ರೀ, 1 ರೂಪಾಯಿ ಕಟ್ಟಂಗಿಲ್ಲ. ಆದ್ರೆ ಉಂಡ ಮೇಲೆ ಗ್ಯಾರಂಟಿ ಇಲ್ಲ ಅಂತ ಬರ್ದಿತ್ತು. ಏನ್ ಬರ್ದಿತ್ತು? ಉಂಡ ಮೇಲೆ ಗ್ಯಾರಂಟಿ ಇಲ್ಲ. ಇದಾದ ನಂತರ ಇನ್ನೊಂದು ಹಾಸ್ಪಿಟಲ್ ಒಂದು ಬರ್ದಿದ್ರು, ಆಂಬುಲೆನ್ಸ್ ಹಿಂದ್ಗಡೆ ಒಂದು ಹಾಸ್ಪಿಟಲ್ ಬರ್ದಿತ್ತು. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲದಕ್ಕೂ ಉಚಿತ. ECG, ಎಕ್ಸ್ರೇ, ಸ್ಕ್ಯಾನಿಂಗು, 2D ಎಕೋ, 3D ಎಕೋ, ಶುಗರ್, BP ಎಲ್ಲದಕ್ಕೂ ಫ್ರೀ. ಎಷ್ಟಾದ್ರೂ ಹಾರ್ಟ್ ಕ್ಯಾನ್ಸರ್ ತೋರಿಸ್ಕೊಳ್ರಿ, ಹಾರ್ಟ್ ಆಪರೇಷನ್ ಮಾಡಿಸ್ಕೊಳ್ರಿ, ಅಥವಾ ಬೈಪಾಸ್ ಸರ್ಜರಿ ಮಾಡಿಸ್ಕೊಳ್ರಿ, ಏನಾದ್ರೂ ಮಾಡಿಸ್ಕೊಳ್ರಿ, ಎಲ್ಲದಕ್ಕೂ ಫ್ರೀ. ಆದ್ರೆ ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲ ಅಂತ ಬರ್ತಿತ್ತು. ಯಾರಾದ್ರೂ ಗೊತ್ತಾರ? ಗ್ಯಾರಂಟಿ ಇಲ್ಲದಂತಹ ಹಾಸ್ಪಿಟ್ಲಿಗೆ, ಬ್ರೇಕ್ ಇಲ್ಲದಂತಹ ಬಸ್ಸಿನಲ್ಲಿ, ಹಾಗೆ ಆರೋಗ್ಯಕ್ಕೆ ಗ್ಯಾರಂಟಿ ಇಲ್ಲದಂತಹ ಹೋಟೆಲ್ ಯಾರಾದ್ರೂ ಹೋಗ್ತಾರ? ಯಾಕೆ ಹೋಗಲ್ಲ? ಅವರಲ್ಲಿ ಅರಿವು ಇದೆ. ಯಾವ್ದಕ್ಕೆ ಹೋಗ್ಬಾರ್ದು? ಗ್ಯಾರಂಟಿ ಇಲ್ಲದಂತಹ ಈ 3ರಲ್ಲಿ ಹೋದ್ರೆ ಹೋಟೆಲ್ ಹೋದ್ರೆ ಆರೋಗ್ಯ ಕಳ್ಕಂತೀವಿ, ಬಸ್ ಬ್ರೇಕ್ ಇಲ್ಲದ ಬಸ್ ಹತ್ಕೊಂಡ್ರೆ ಪ್ರಾಣ ಕಳ್ಕಂತೀವಿ, ಗ್ಯಾರಂಟಿ ಇಲ್ಲದಂತ ಆಸ್ಪತ್ರೆ ಬಂದ್ರೆ ಪ್ರಾಣ ಕಳ್ಕಂತೀವಿ. ಇದನ್ನು ತೋರಿಸ್ಕೊಡೋದು ಯಾವುದು? ಅರಿವು. ಒಬ್ಬ ಮನುಷ್ಯನ ಮನಸ್ಸಲ್ಲಿ ಕೊಡೋದು ಯಾವುದು? ಅರಿವು. ಅಂತಹ ಅರಿವು ಮನುಷ್ಯನಲ್ಲಿ ಬಹಳ ಪ್ರಮುಖವಾಗಿ ಇರಬೇಕು. ಒಂದು ಅರಿವಿನ ಬಗ್ಗೆ ಹೇಳ್ಬೇಕಂದ್ರೆ, ಒಬ್ಬ ವ್ಯಕ್ತಿ ಒಂದು ಕಲ್ಲು ತಂದು ಕೊಡ್ತಾನ. ಒಬ್ಬ ವ್ಯಕ್ತಿ ಏನಾದ್ರು ಕಲ್ಲು ತಂದು ಕೊಟ್ರೆ ಆ ಕಲ್ಲನ್ನ ಅರಿವಿಲ್ಲದಂತ ಒಬ್ಬ ವ್ಯಕ್ತಿಗೆ ಕಂಕರ ಮಾಡ್ತಾನಲ್ಲ, ಕಂಕರ ಹಾಕ್ತಾನಲ್ಲ, ಅವ್ನ ಕೈ ತಂದು ಕೊಟ್ರೆ ಏನ್ ಮಾಡ್ತಾನ? ಸಣ್ಣಗೆ ತುಂಡು ಮಾಡಿ ಕಂಕರನ ಹಾಕುವಂತ ಕಲ್ಲನ್ನು ಮಾಡ್ತಾನ. ಅವ್ರ ಕೈಯ ಬದಲು ಒಬ್ಬ ಶ್ರೇಷ್ಠ ಶಿಲ್ಪಿಯ ಕೈಯಲ್ಲಿ ನಾವೇನಾದ್ರೂ ಅದೇ ಕಲ್ಲನ್ನು ತಂದು ಕೊಟ್ರೆ ಸುಂದರವಾದಂತಹ ಶಂಕರನ ನಿರ್ಮಾಣ ಮಾಡ್ತಾನಲ್ಲ, ಇಂಥ ಅರಿವು ಇರಬೇಕು.
ಅರಿವಿಲ್ಲದ ವ್ಯಕ್ತಿ ಕೈಯ ಕೊಟ್ಟರೆ ಕಂಕರ ಮಾಡ್ತಾನ, ಆ ಕಲ್ಲಿನ ಬೆಲೆ ತಿಳಿದುಕೊಟ್ಟವನಿಗೆ ಮಾತ್ರ ಅವನು ಶಂಕರನನ್ನು ನಿರ್ಮಾಣ ಮಾಡ್ತಾನ. ಅಂತಹ ಅರಿವು ನಮ್ಮಲ್ಲಿ ಇರಬೇಕು. ಇನ್ನೊಂದು ವಿಶೇಷವಾಗಿ ಅರಿವು ಎನ್ನುವಂತಹ ಪ್ರಶ್ನೆಗೆ ಇನ್ನೊಂದು ಉತ್ತಮ ಉದಾಹರಣೆ ಕೊಡಬೇಕಂದ್ರೆ, ನಮ್ಮಲ್ಲಿ ಹಾಲಿಗೂ ಆಲ್ಕೋಹಾಲ್ಗೂ ಒಂದಿಷ್ಟು ವ್ಯತ್ಯಾಸ ಇದೆ. ಹಾಲು ಏನ್ ಮಾಡ್ತದೆ? ಶಕ್ತಿ ಕೊಡ್ತದೆ, ಪುಷ್ಟಿ ಕೊಡ್ತದೆ, ದಷ್ಟವಾಗಿ ಮಾಡ್ತದೆ. ಆಲ್ಕೋಹಾಲ್ ಅದೇನ್ ಮಾಡ್ತದೆ? ಅಶುದ್ಧತೆ ಬೇಡ ಮತ್ತೆ. ಆಲ್ಕೋಹಾಲಿಗೂ ಮತ್ತೆ ಹಾಲಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಪ್ರಮುಖವಾಗಿ ಅನ್ನ, ಆಶ್ರಯ, ಅರಿವಿನ ಜೊತೆಗೆ ಅರಿವು ಮನುಷ್ಯನಲ್ಲಿ ಇರಬೇಕು. ಬಹಳ ಜನರಲ್ಲಿ ಈಗ ನೀವು ಒಂದ್ ಮಾತ್ರ ಹೇಳ್ತೀರಿ, ಆದ್ರೆ ನಮ್ಗೆ ಅರಿವಿನೇನ್ರಿ ತಾತ್ಪರ್ಯ, ನೀವು ಹೊಸಲಿಂದ ನಮಗೆ ಉತ್ತರಿ ಅರಿವು ಕಲ್ಸಕ್ ಬಂದಿರ ಅಂತ ಕೇಳ್ತೀರಿ. ಇದಕ್ಕೆ ಉತ್ತರ ಏನಂತಂದ್ರೆ, ಈ ಬೈಕ್ ಅಲ್ಲಿ ಬಹಳ ಜನ ಹೋಗ್ತಾರ, ಹೊಸದಾಗಿ ಬೈಕ್ ತಗೊಳ್ತಾರ, 150cc 350cc ಅಂತ ತಗೊಳ್ತಾರ. ಬೈಕ್ ತಗೊಂಡು ಹೋಗ್ತಾರ. ತಗೊಂಡು ಹೋಗುವಂತಹ ಹುಡುಗರು ಮಿರರ್ ಅನ್ನ ಅದನ್ನು ತೆಗೆದಿಡ್ತಾರೆ, ಕನ್ನಡಿಗಳನ್ನು ಸಹಿತ ಆ ಬೈಕ್ ಅಲ್ಲಿ ಮಿರರ್ ತೆಗೆದಿಡ್ತಾರ, ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ, ಸುಮ್ಮನೆ ಹೆಂಗ್ ಬೇಕಾದ್ರೆ ಹೋಗ್ತಾನ. ಈಗ ನೀವು ಯಾರ ಕೈ ಫೋನ್ ಕೈ ಹತ್ರ ಯಾರು ಫೋನ್ ಯೂಸ್ ಮಾಡಲ್ಲ, ಎಲ್ಲ ಫೋನ್ ಯೂಸ್ ಮಾಡ್ತೀರಲ್ಲ. ಫೋನಿಗೆ ಏನಾಗ್ಬಾರಂತ ಒಂದು ಸೇಫ್ಟಿ ಗಾರ್ಡ್ ಹಾಕ್ಸ್ತಿರಲ್ಲ, ಏನ್ ಹಾಕ್ಸ್ತೀರಿ ನೀವು? ಅದನ್ನ ಟೆಂಪರ್ ಗ್ಲಾಸ್ ಅಂತ ಸೇಫ್ಟಿ ಗಾರ್ಡ್ ಅಂತ ಹಾಕ್ಸ್ತಾರೆ. ನಿಮಗೆ ತಿಳಿದಿರಲಿ, ಫೋನು ಹೊಡಿಬಾರದು, ಆ ಗ್ಲಾಸ್ ಹೊಡಿಬಾರ್ದು ಅಂತ, ಡಿಸ್ಪ್ಲೇ ಹೋಗ್ಬಾರ್ದು ಅಂತ ಸೇಫ್ಟಿ ಗಾರ್ಡ್ ಟೆಂಪರ್ ಗ್ಲಾಸ್ ಅನ್ನ ಹಾಕ್ಸ್ತಿರಿಲ್ಲ. ಹಂಗ ನಮ್ಮ ಹುಡುಗರು ಬೆಟ್ಟ ತಲೆ ಬಡಿದಂತ ತಿಳ್ಕೊಳ್ಳಾರ್ದು ಹೆಲ್ಮೆಟ್ ಬಿಟ್ಟು ಹೋಗ್ತಾರಲ್ಲ, ಮತ್ತೆ ಅವ್ರಿಗೆ ಅರಿವಿದೆ ಅಂತ ಹೇಳ್ತೀರೇನೋ? ಅರಿವಿದೆ ಅಂತ ಹೇಳ್ತಾರ? ಅರಿವಿಲ್ಲ ಅವರಿಗೆ. ಹಾಗಾಗಿ ನಮ್ಮ ಜೀವನದಲ್ಲಿ ಅರಿವು ಬಹಳ ಪ್ರಾಮುಖ್ಯವಾಗಿ ನಿಮಗೆ ಬೇಕೇ ಬೇಕು. ಈಗ ಕನ್ನಡ, ಇದು ನಿಮ್ ಕರ್ನಾಟಕ ಅಂದ್ರೆ ನೀವು ಮೂರು ಕರ್ನಾಟಕ ಅಲ್ಲ, ಕರ್ನಾಟಕದಲ್ಲಿ ಕನ್ನಡ ಅಕ್ಷರಗಳಿದ್ದಾವೆ, ವರ್ಣಮಾಲೆಗಳು ಎಷ್ಟಿದ್ದಾವೆ? 40. ಅವ್ನು ಚಪ್ಪಲಿ ಬೇಡ ಅವನಿಗೆ, ಶಾಲೆಗಳ ಗೊತ್ತಿಲ್ಲ ಅಂತ ಹೇಳಿ ನಾವು. ಕನ್ನಡ ವರ್ಣಮಾಲೆಗಳಲ್ಲಿ 49 ಅಕ್ಷರಗಳಿದ್ದಾವೆ. ಅದೇ 49 ಅಕ್ಷರಗಳನ್ನ ಬಳಸಿ ದಾರಾ ಬೇಂದ್ರೆ, ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದರು. ಅದೇ 49 ಅಕ್ಷರನ ಬಳಸಿ ನಾವೆಲ್ಲದಿವಿ ಉತ್ತರಗೆ ಹೇಗೆ ನಾವೆಲ್ಲ ಅರಿವು ಬೇಕಲ್ಲ ಮನುಷ್ಯನಿಗೆ. ಏನ್ ಮಾತಾಡ್ತೀವಿ ಅನ್ನೋದು ಬೇಕು. ಅರಿವೇ ಗುರು ಜ್ಯೋತಿರ್ಲಿಂಗ, ದಯವೇ ಧರ್ಮದ ಮೂಲ ತರಂಗ ಅಂತ ತಿಳ್ಕೊಂಡು ಬಂದ್ರು. ಹಾಗಾಗಿ ನಮ್ಮಲ್ಲಿ ಅರಿವು ಬಹಳಷ್ಟು ಪ್ರಾಮುಖ್ಯವಾಗಿ ಇರಲೇಬೇಕಾಗ್ತದೆ. ಆ ಅರಿವು ನಮ್ಮಲ್ಲಿ ಬರಬೇಕಂದ್ರೆ ಏನ್ ಮಾಡಬೇಕು? ನಾವ್ ಯಾರ ಸಂಘ ಮಾಡ್ಬೇಕಂದ್ರೆ ಒಬ್ಬ ಶ್ರೇಷ್ಠ ಸಂತ ಗುರುವಿನ ಸಂಘವನ್ನ ಮಾಡಬೇಕು. ನಿಮಗೆ ಇನ್ನು ಚಂದ ಅರ್ಥ ಆಗುವ ಹಾಗೆ ಹೇಳ್ಬೇಕಂದ್ರೆ, ರಾಮಾಯಣದಲ್ಲಿ ತ್ರೇತಾಯುಗದಲ್ಲಿ ಇಬ್ಬರು ವ್ಯಕ್ತಿಗಳು ಬಹಳ ಪ್ರಾಮುಖ್ಯವಾಗಿದ್ದಾರೆ. ಯಾರ್ಯಾರಿದ್ದಾರೆ? ಒಬ್ಬ ರಾಮ, ಇನ್ನೊಬ್ಬ ರಾವಣ. ಸಿಎಂ ಅಲ್ಲೇ ಕೊಡಿ, ರಾವಣ ಇದ್ದಾನೆ. ಒಬ್ಬ ರಾಮ, ಇನ್ನೊಬ್ಬ ರಾವಣ. ರಾಮನ ಹೆಸರಿಗೂ ಹಾಗೆ ರಾವಣನ ಹೆಸರಿಗೂ ಮೊದಲು ಪ್ರಾರಂಭ ಆಗುವ ಅಕ್ಷರ ಯಾವುದು? ರ. ಆದ್ರೆ ಬಹಳ ಜನ ಪಂಚಾಂಗ ಕೇಳೋ ಸಂದರ್ಭದಲ್ಲಿ ಹೇಳ್ತಾರ, ತಥಾ ನನ್ನ ಹೆಸರಿನ ಮೇಲೆ ನೋಡ್ರಿ ಮದುವೆ ಆಗ್ತದ ಇಲ್ಲೋ, ನನ್ನ ಹೆಸರಿನ ಮೇಲೆ ನೋಡ್ರಿ ಸಂತಾನ ಆಗ್ತದ ಇಲ್ಲೋ, ನನ್ನ ಹೆಸರಿನ ಮೇಲೆ ನೋಡ್ರಿ ಚಲೋ ರೊಕ್ಕ ಸಂಪಾದನೆ ಮಾಡ್ತಾನೆ ಇಲ್ಲ ಇಲ್ರಿ, ನನ್ನ ಹೆಸರಿನ ಮೇಲೆ ನೋಡ್ರಿ ಚಲೋ ಮನೆ ಕಟ್ತಾನಿಲ್ಲ ನೋಡ್ರಿ, ನನ್ನ ಹೆಸರಿನ ಮೇಲೆ ನೋಡ್ರಿ ನಾನು ಹೆಂಡತಿ ನನ್ನ ಮಾತು ಕೇಳ್ತಾನೆ ಇಲ್ಲ ಹೇಳ್ರಿ ಅಂತ ಬಹಳ ಜನ ಕೇಳ್ತಾರ. ಆದ್ರೆ ಹೆಸರಿನ ಮೇಲೆ ಅಷ್ಟೇ ಬರಂಗಿಲ್ಲ, ಆ ಹೆಸರಿಗೆ ಅರ್ಥ ಕೊಡೋದು ಯಾವುದಪ್ಪ ಅಂದ್ರೆ ಒಬ್ಬ ಗುರುವಿನ ಸಂಘ. ಅದು ಯಾಕಂದ್ರೆ ರಾಮ ರಾಜನಾಗಿದ್ದ, ರಾವಣ ರಾಜನಾಗಿದ್ದ. ರಾಮ ಯಾವ ರಾಜನಾಗಿದ್ದ? ಅಯೋಧ್ಯಕ್ಕೆ ರಾಜನಾಗಿದ್ದ. ರಾವಣ ಲಂಕಾ ನಗರಕ್ಕೆ ರಾಜನಾಗಿದ್ದ. ಆದ್ರೆ
ರಾಮನಿಗೂ ಅಷ್ಟ ಐಶ್ವರ್ಯಗಳಿದ್ದವು, ರಾವಣನಿಗೂ ಅಷ್ಟ ಐಶ್ವರ್ಯಗಳಿದ್ದವು. ರಾಮನು ಎಲ್ಲ ಅಸ್ತ್ರ ಶಾಸ್ತ್ರ ವಿದ್ಯೆಗಳನ್ನು ಕಲ್ತಿದ್ದ, ರಾವಣನು ಅಸ್ತ್ರ ಶಾಸ್ತ್ರ ವಿದ್ಯೆಗಳನ್ನು ಕಲ್ತಿದ್ದ. ರಾಮನು ಸಹಿತ ಶಿವಭಕ್ತನಾಗಿದ್ದ, ರಾವಣನು ಶಿವಭಕ್ತನಾಗಿದ್ದ. ರಾಮನು ಶಿವನ ಪೂಜೆ ಮಾಡಿ ಅವನ ಕೃಪೆಯನ್ನು ಪಡ್ಕೊಂಡ. ರಾವಣ ತನ್ನ ಕರಳನ್ನ ಕಿತ್ತಿ ವೀಣೆಯನ್ನ ಮಾಡಿ ನಾದವನ್ನ ಮಾಡಿ ಶಿವನ ಆತ್ಮಲಿಂಗವನ್ನು ತೆಗೆದುಕೊಂಡು ಬಂದ. ರಾಮನಿಗೂ ಶಿವನ ಮೇಲೆ ಭಕ್ತಿ ಇತ್ತು, ರಾವಣನಿಗೂ ಶಿವನ ಮೇಲೆ ಭಕ್ತಿ ಇತ್ತು. ರಾಮನಿಗೆ ಗುರು ಇದ್ದ, ರಾವಣನಿಗೆ ಗುರು ಇರಲಿಲ್ಲ. ಆ ಗುರು ಇರ್ಲಾರ್ದಕ್ಕೆ ರಾವಣ ತನ್ನ ಅಂತ್ಯವನ್ನ ತಾನೇ ಕಂಡುಕೊಂಡ. ರಾಮ ಜಗತ್ತಿನಲ್ಲಿ ಇವತ್ತಿಗೂ ಶ್ರೇಷ್ಠ ಯಾಕಾದ್ನಂದ್ರೆ ಒಬ್ಬ ಗುರುವಿನ ಸಂಘ ಮಾಡಿದ, ಗುರುವಿನ ಮಾರ್ಗದರ್ಶನವನ್ನು ತೆಗೆದುಕೊಂಡ. ಹಾಗಾಗಿ ಜೀವನ ಆತನಿಗೆ ಹಸನ್ಮುಖಿ ಆಗಿದ್ದ. ಆತನ ಹೆಸರು ಜಗತ್ತಿನೊಳಗ ಸೂರ್ಯ ಚಂದ್ರ ಇರೋವರೆಗೂ ಅವನ ಹೆಸರು ಜಗತ್ತಿನೊಳಗೆ ಇರ್ತದಂತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಗುರುವಿನ ಕೃಪೆ ಬೇಕು. ಗುರುವಿನ ಕೃಪೆ ಇತ್ತು ಅಂದ್ರೆ ನಮ್ಮ ಜೀವನದಲ್ಲಿ ಏನಾಗ್ತದೆ, ಒಂದು ಒಳ್ಳೆ, ಈಗ ಒಬ್ಬ ಗುರು ಏನ್ ಮಾಡ್ತಾನೆ ಅಂದ್ರೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಸಾರ್ಥಕ ಬದುಕನ್ನ ಹೇಗೆ ತನ್ನ ಬದುಕನ್ನ ಜೀವನ ಮಾಡ್ಬೇಕನ್ನೋದನ್ನ ತಿಳಿಸ್ತಾನ. ಒಬ್ಬ APJ ಅಬ್ದುಲ್ ಕಲಾಂನ ಒಬ್ಬರು ಬಂದು ಪ್ರಶ್ನೆ ಮಾಡಿದ್ರು, ಅಲ್ರಿ ನಿಮ್ ಜೀವನದಲ್ಲಿ ಸಾರ್ಥಕ ಬದುಕು ಅಂತ ಅನಿಸಿದ್ದು ಯಾವ ದಿನ ಅಂತ ಕೇಳಿದ್ರು. ಈಗ ನೀವು ಹುಟ್ಟೂರಲ್ಲಿ ಬಂದಿವಲ್ಲ, ತಾಯಿಯಂದ್ರ ಬಳಗ ಇರಬಹುದು, ತಂದೆಯ ಬಳಗ ಇರಬಹುದು, ಯುವಕರ ಬಳಗ ಇರಬಹುದು. ನೀವೊಂದು ಪ್ರಶ್ನೆ ಮಾಡ್ತೀವಿ, ನಿಮ್ ಜೀವನದಲ್ಲಿ ಸಾರ್ಥಕ ಪಡೆದುಕೊಂಡ ದಿನ ಯಾವುದು? ಮದುವೆ ಮಾಡ್ಕೊಂಡಿದ್ದೀನ, ಮಕ್ಕಳು SSLC ಪಾಸ್ ಆಗಿದ್ದೀನ, ಹೊಲದಲ್ಲಿ ಚಂದ ಬೆಳೆ ತೆಗೆದಿನಪ್ಪ, ಈ ಸರಿ ವರ್ಷ 5 ಲಕ್ಷ 10 ಲಕ್ಷ ಬಂದು ಅದು ಸಾರ್ಥಕತೆ ದಿನ. ನಮ್ಮ ಜೀವನದಲ್ಲಿ ಇವತ್ತಿಗೂ ಉತ್ತರ ಸಿಗದೇ ಇರುವಂತ ಒಂದು ಪ್ರಶ್ನೆ ಅದು. ಪ್ರತಿಯೊಬ್ಬರ ಬದುಕು ಸಾರ್ಥಕ ಆಗ್ಬೇಕಂದ್ರೆ ಒಂದು ದಿನ ಇರ್ತದೆ, ಒಂದು ಸಮಯ ಇರ್ತದೆ. ಅದನ್ನ ಯಾರಲ್ಲಿ ಇದೆ, ಅದು ಯಾರಲ್ಲಿ ಇಲ್ಲ. ಆದ್ರೆ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ನಾವೆಲ್ಲ ಬದುಕಿವಿ, ಸಾರ್ಥಕ ಬದುಕನ್ನ ಎಲ್ಲ ಬದುಕಿ ನಾವು. ಮದುವೆ ಮಾಡೋ ಸಂದರ್ಭದಲ್ಲಿ ಮದುವೆ ಮಾಡೋದು, ನಾಟಕ ಮಾಡೋ ಕಾರ್ಯಕ್ರಮದಲ್ಲಿ ನಾಟಕ ಮಾಡೋದು, ಬಯಲಾಟ ಒಂದು ಕಾರ್ಯಕ್ರಮದಲ್ಲಿ ಬಯಲಾಟ, ಇದೇ ನಮ್ಮ ಜೀವನ ಸಾರ್ಥಕ ಅಂದ್ರೆ ಏನು? APJ ಅಬ್ದುಲ್ ಕಲಾಂ ಕೇಳ್ತಾರ, ಅವಾಗ ಅಬ್ದುಲ್ ಕಲಾಂ ಏನು ಉತ್ತರ ಕೊಡ್ತಾರ ಅಂತ ಆಲೋಚನೆ ಮಾಡ್ತಾರ. APJ ಅಬ್ದುಲ್ ಕಲಾಂ ಯಾರಾಗಿದ್ರು? ನಮ್ಮ ಭಾರತ ದೇಶದ ರಾಷ್ಟ್ರಪತಿಯಾಗಿದ್ರು. ಅದನ್ನ ಸಾರ್ಥಕತೆ ಅಂತ ತಿಳ್ಕೊಂತಾರ ಅಂತ ಇವ್ರ ಪ್ರಶ್ನೆ. ಉತ್ತರ ಹೇಳ್ತಾರಂತ. ಮತ್ತೊಂದಿರೋದು ಏನಂದ್ರೆ ಇಸ್ರೋ ಮತ್ತು DRDOಗಳ ಮುಖ್ಯಸ್ಥನಾಗಿದ್ದ, ಅದು ನನ್ನ ಜೀವನದಲ್ಲಿ ಸಾರ್ಥಕತೆ ಆಗಿದೆ ಅಂತ ತಿಳ್ಕೊಂತಾರ ಅಂತ ಇವ್ರು ಅನ್ಕೊಂಡಿದ್ರು. ಅದಾದ ನಂತರ ಜಗತ್ತಿನಲ್ಲಿ ಸುಮಾರು 30 ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಅವಾರ್ಡ್ ಅನ್ನು ಕೊಟ್ಟಿದ್ರು. ಅದು ನನ್ನ ಸಾರ್ಥಕ ಬದುಕು ಇದೆ ಅಂತ ತಿಳ್ಕೊಂಡು ಹೇಳ್ತಾರ ಅಂತ ಅನ್ಕೊಂಡಿದ್ದ, ಅದು ಇರಲಿಲ್ಲ. ಅದಾದ ನಂತರ ಅವರು ದೇಶದ ಅತ್ಯುನ್ನತವಾದಂತಹ ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ ಪ್ರಶಸ್ತಿ ಪಡ್ಕೊಂಡಿದ್ದಲ್ಲ, ಅದು ಸಾರ್ಥಕತೆ ಬದುಕು ಅಂತ ತಿಳ್ಕೊಂಡು ಹೇಳ್ತಾರ ಅನ್ಕೊಂಡಿದ್ದ ಪ್ರೆಸ್ ಮೀಟ್. ಅವಾಗ ಅಬ್ದುಲ್ ಕಲಾಂ ಹೇಳಿದ್ರು, ನನ್ನ ಬದುಕು ಸಾರ್ಥಕ ಆಗಿದ್ದ ಯಾವಾಗ ಅಂದ್ರೆ ಹೈದರಾಬಾದಿಗೆ ನಾನು ಭಾರತ ದೇಶದ ರಾಷ್ಟ್ರಪತಿ ಆಗಿದ್ದೆ. ಆ ರಾಷ್ಟ್ರಪತಿ ಆದಾಗ ಹೈದರಾಬಾದಿನ ಒಂದು ಪ್ರಖ್ಯಾತವಾದ ಒಂದು ಹಾಸ್ಪಿಟಲ್ ಹೋಗಿದ್ದೆ. ಅದು ವಿಕಲಚೇತನ ಮಕ್ಕಳ ಹಾಸ್ಪಿಟಲ್ ಹೋದಾಗ ಅಲ್ಲಿ ಮಕ್ಕಳು ಕಾಲಿಗೆ ಒಂದು ಕಬ್ಬಿಣದ ಕಾಲನ್ನ ಹಾಕೊಂಡಿದ್ರು. ಅವರು ಕಬ್ಬಿಣದ ಕಾಲನ್ನ ಹಾಕೊಂಡಿದ್ರು. ಅದನ್ನ ನಡ್ಕೊಂಡು ನನ್ನ ಸ್ವಾಗತವನ್ನ ಹೂವನ್ನ ಹಾಕೊಂಡು ಮಕ್ಕಳ ಸ್ವಾಗತ ಮಾಡ್ತಾ ಇದ್ರು. ಮಕ್ಕಳೆಲ್ಲ ಅಳುತ್ತಾ ಇದ್ರು, ಕಣ್ಣೀರು ಬರ್ತಿದ್ರು, ಮಕ್ಕಳು ಬಹಳಷ್ಟು ಬೇಸತ್ಕೊಳ್ತಿದ್ರು. ಯಾಕ ಮಕ್ಕಳು ಅಳ್ತಾರಂತ ಡಾಕ್ಟರ್ ಕೇಳಿದಾಗ ಡಾಕ್ಟರ್ ಹೇಳಿದ್ರು, ಏನಿಲ್ರಿ, ಆ ಮಕ್ಕಳು ಕಾಲಿಲ್ಲ, ಅಂಗವಿಕಲರಿದ್ದಾರೆ, ವಿಕಲಚೇತನರಿದ್ದಾರೆ, ಅವ್ರ ಕಾಲಿಗೆ ಹಾಕಿದಾರಲ್ಲ 8-9 ವರ್ಷದ ಮಕ್ಕಳು 3 kg ಇರುವಂತಹ ಆ ಸಣ್ಣ ಕಬ್ಬಿಣದ ಕಾಲನ್ನು ಹಾಕೊಂಡು, ಅಂದ್ರೆ ಅಲ್ಯೂಮಿನಿಯಂ ಕಾಲನ್ನು ಹಾಕೊಂಡು ಅದನ್ನ ಹಾಕೊಂಡು ಒತ್ಕೊಂಡು ಹೋಗಕ್ ಆಗ್ತಾ ಇಲ್ಲ, ಅದಕ್ಕೆ ಮಕ್ಕಳು ಅಳ್ತಿದಾರೆ ಅಂತ ಹೇಳಿದ್ರು.
ಇದಾದ ನಂತರ ರಾಷ್ಟ್ರಪತಿ ಅಬ್ದುಲ್ ಕಲಾಂರು ಅವತ್ತು ಹೋಗಿ ಸುಮಾರು 3 ವಾರಗಳ ಪರ್ಯಂತರವಾಗಿ ಆ ಇಸ್ರೋದಲ್ಲಿ ಹೋಗಿ ಆ ರಾಕೆಟ್ ಉಡಾವಣೆಯಲ್ಲಿ ಬಳಸ್ತಾರಲ್ಲ ಒಂದು ಶ್ರೇಷ್ಠವಾದ ಅಲ್ಯೂಮಿನಿಯಂ, ಆ ಅಲ್ಯೂಮಿನಿಯಂ ಅನ್ನ ಒಂದು ವಸ್ತುವನ್ನು ತಗೊಂಡು ಅದನ್ನು ಬಳಸಿ 3 ವಾರಗಳು ಪರಿಶ್ರಮ ಪಟ್ಟು ಅದನ್ನು ತಂದು ಮತ್ತೆ ಅದೇ ಹೈದರಾಬಾದಿನ ನಿಜಾಮ್ ಆಸ್ಪತ್ರೆಯಲ್ಲಿರುವಂತಹ ವಿಕಲಚೇತನ ಮಕ್ಕಳಿಗೆ ಮಕ್ಕಳಿಗೆ ಹಾಕಿದ್ರೆ 3 kg ಇರುವಂತಹ ತೂಕ ಇರುವಂತಹ ಆ ಅಲ್ಯೂಮಿನಿಯಂ ಕಾಲು ಬರೀ 300 ಗ್ರಾಮ್ನಷ್ಟು ಮಾಡಿಕೊಟ್ರು. ಆ ಮಕ್ಕಳು ಖುಷಿ ಪಟ್ಟರಲ್ಲ, ಅದು ನನ್ನ ಸಾರ್ಥಕತೆ ಬರದಂತ ಹೇಳಿದ್ರು. ನಮ್ಮ ಜೀವನದಲ್ಲಿ ಸಾರ್ಥಕತೆ ಆಗೋದು ಯಾವಾಗಪ್ಪ ಅಂದ್ರೆ ನಾವು ಒಬ್ಬರಿಗೆ ಉಪಕಾರವನ್ನು ಮಾಡಿದಾಗ, ಒಬ್ಬರಿಗೆ ಒಳ್ಳೆಯದನ್ನು ಮಾಡಿದಾಗ, ಧರ್ಮದ ಕಾರ್ಯಗಳನ್ನು ಮಾಡಿದಾಗ ಅಂತಹ ಬದುಕು ಸಾರ್ಥಕತೆ ಆಗ್ಬೇಕಂದ್ರೆ ಒಳ್ಳೆಯದನ್ನು ಮಾಡಬೇಕು. ಆ ಒಳ್ಳೆಯದನ್ನು ಯಾರು ಕಲಿಸ್ಕೊಡ್ತಾರೆ ಅಂದ್ರೆ ಜಗತ್ತಿನಲ್ಲಿ ಒಬ್ಬ ಗುರು ಮಾತ್ರ ಕಲಿಸಿಕೊಡೋವಲ್ಲ, ಅಂತಹ ಗುರುವಿನ ಕೃಪೆಯನ್ನು ಪಡ್ಕೊಳ್ಳಬೇಕು, ಗುರುವಿನ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡ್ಕೊಳ್ಬೇಕು ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಉತ್ತನೂರಿನ ಗ್ರಾಮದಲ್ಲಿ ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕೆ ಖುಷಿ ಆಗ್ತಾ ಇದೆ ಅಂದ್ರೆ ಜಂಗಮರ ಹೊಸಳ್ಳಿಯ ಒಂದು ಶ್ರೀಮಠ ಒಬ್ಬ ಗುರುಗಳು ಬರ್ತಾ ಇದಾರೆ ಅಂತಂದ್ರೆ ಇಷ್ಟು ಭವ್ಯವಾಗಿ ದಿವ್ಯವಾಗಿ ಹೃದಯ ಸಂತೋಷದಿಂದ ಆತ್ಮತೃಪ್ತಿಯಿಂದ ಆತ್ಮ ಸಂತೋಷದಿಂದ ಇಂತಹ ಭವ್ಯವಾಗಿ ಮೆರವಣಿಗೆ ಮಾಡ್ಕೊಂಡ್ ಬಂದಿರಲ್ಲ, ಇದನ್ನ ಬಹಳಷ್ಟು ಖುಷಿ ಕೊಡುವಂತಹ ಸಂಗತಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ವಿಶೇಷವಾಗಿ ಇನ್ನೊಂದೇನಪ್ಪಾ ಅಂದ್ರೆ ನಾವು 8 ವರ್ಷ ಆಯ್ತು ನಾವು ಸದ್ಭಾವನೆ ಯಾತ್ರೆ ಮಾಡ್ತಾ ಅದ 8 ವರ್ಷದಲ್ಲಿ ಒಂದು ದೇವಸ್ಥಾನಕ್ಕೆ ಮಾತ್ರ ಹೋಗ್ತಾ ಇದ್ವಿ. ಆದ್ರೆ ಗ್ರಾಮದ ಎಲ್ಲಾ ದೇವತೆಗಳ ದರ್ಶನ ಮಾಡಿಸಿಕೊಂಡು ಬಂದಂತಹ ಏಕೈಕ ಗ್ರಾಮದ ಸದ್ಭಕ್ತರ ಅಂದ್ರೆ ಅದು ಉತ್ತನೂರೇ ಗ್ರಾಮದ ಸದ್ಭಕ್ತ ಎನ್ನುವಂತಹ ಮಾತನ್ನು ಸಹಿತ ಬಹಳಷ್ಟು ಖುಷಿಯಿಂದ ಹೇಳ್ತಾ, ಇನ್ನೊಂದು ಖುಷಿ ಸಂಗತಿ ಏನಪ್ಪಾ ಅಂದ್ರೆ ನಮ್ಮ ಪಟ್ಟಾಧಿಕಾರ ಆಗಿ 10 ವರ್ಷ ಆಯಿತು. 10 ವರ್ಷದ ಪಟ್ಟಾಧಿಕಾರದ ಶುಭ ಸಂದರ್ಭದಲ್ಲಿ ನಮಗೆ ಧಾನ್ಯದ ತುಲಾಭಾರನ ಆಗಿದೆ, ನಾಣ್ಯದ ತುಲಾಭಾರನ ಆಗಿದೆ, ಬಾಳೆಹಣ್ಣಿನ ತುಲಾಭಾರನ ಆಗಿದೆ, ತರಕಾರಿಯ ತುಲಾಭಾರನ ಆಗಿದೆ, ಎಲ್ಲ ತುಲಾಭಾರಗಳಾಗಿದೆ. ಅದರ ಭಸ್ಮದ ತುಲಾಭಾರ ಮೊದಲನೇ ಸಾರಿ 10 ವರ್ಷದಲ್ಲಿ ನಮಗೆ ನೆರವೇರಿಸಿಕೊಟ್ಟಂತಹ ಆ ಭಸ್ಮ ತುಲಾಭಾರ ನೆರವೇರಿಸಿಕೊಟ್ಟಂತಹ ಗ್ರಾಮ ಅದು ಉತ್ತರದ ಗ್ರಾಮ ಎನ್ನುವಂತಹ ಮಾತನ್ನ ಸಹಿತ ಬಹಳಷ್ಟು ಖುಷಿಯಿಂದ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಭಸ್ಮದ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯಲ್ಲಿ ನಮ್ಮ ಆಶೀರ್ವಾದಕ್ಕೆ ಮಂಗಲ ಮಾಡ್ತಾ ಹೇಳ್ಬೋದ. 5 ನಿಮಿಷ ನಡೀತದ ಅಥವಾ ಒಂದ್ಸಲ ಜೋರ ಚಪ್ಪಲ ತಟ್ರಿ. ಮತ್ತೆ ನೀವು ತಟ್ಟುವ ಚಪ್ಪಾಳೆಗಳಿಗೆ ರೊಟ್ಟಿ ತಟ್ಟಲ್ಲ ಗೊತ್ತಿಲ್ಲ, ಚುಕ್ಕಾಡಿ ಮಾತ್ರ ಸಾಯ್ಬೇಕು. ಜೋರ ಚಪ್ಪಲ ತಟ್ಟಿ ಹಾಗೆ ಚಳಿಗೆ ಬಿಟ್ಟು ಹಂಗೆ ಚಪ್ಪಾಳೆ ಹಾಕ್ಬೇಕು. ಭಸ್ಮ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀವಿ. ಭಸ್ಮ ತುಲಾಭಾರ. ಭಸ್ಮ ಯಾಕೆ ಹಚ್ಕೊಳ್ಬೇಕು? ಭಸ್ಮ ಹಚ್ಚೋದ್ರಿಂದ ಲಾಭ ಏನು? ಭಸ್ಮ ಹಚ್ಕೊಳ್ಳೋದ್ರಿಂದ ನಮಗೆ ಯಾವ ಉದ್ದೇಶದಿಂದ ಹಚ್ಕೊಳ್ಬೇಕು? ಭಸ್ಮ ಯಾಕೆ ಹಚ್ಕೊಳ್ಬೇಕಂತಂದ್ರೆ ಒಂದ್ ಸಣ್ಣ ಉದಾಹರಣೆ ಹೇಳ್ತೀವಿ. ಒಬ್ಬ ಗುರುಗಳು ಒಂದು ಹಳ್ಳಿಗೆ ಹೋಗಿದ್ರು. ಒಬ್ಬ ಆ ಗ್ರಾಮದ ಸದ್ಭಕ್ತರ ಮನೆಗೆ ಹೋದಾಗ ಅಲ್ಲಿ ಆ ಗ್ರಾಮದಲ್ಲಿ ಸದ್ಭಕ್ತರು ಬಹಳ ಒಳ್ಳೆ ಭಕ್ತರು, ಆದ್ರೆ ಮಗ ಬಹಳ ಉಡಾಳಿದ್ದಾವ. ಹೆಂಗಪ್ಪ ಅಂದ್ರೆ ಬರೀ ಗಲಾಟೆ ಮಾಡೋದು, ಬರೀ ಹಠ ಮಾಡೋದು, ಚಿರುಗ್ ಮಾಡೋದು, ಒಂದಲ್ಲಿ ಕುಂದ್ರಂಗಿಲ್ಲ, ನಿಂದ್ರಂಗಿಲ್ಲ, ತಂದೆ ತಾಯಿ ಹೇಳಿದ ಮತ್ತೆ ಯಾವತ್ತು ಕೇಳಂಗಿಲ್ಲ, ಗುರುಗಳು ಬಂದ್ರೆ ನಮಸ್ಕಾರ ಮಾಡಂಗಿಲ್ಲ, ದೇವ್ರಿಗೆ ನಮಸ್ಕಾರ ಮಾಡಂಗಿಲ್ಲ ಅಂತ ಉಡಾಳ ಇರುವಂತ ವ್ಯಕ್ತಿ ಅಂತ ಮಗ. ತಂದೆ ತಾಯಿ ದೇವರಂತಾರು, ಮಗ ರಾಕ್ಷಸ ಅಂತ ಬಿಟ್ಟುಬಿಟ್ಟ ನಾವು. ಅವನಿಗೆ ದೇವ್ ನಮಸ್ಕಾರ ಮಾಡು, ಗುರುಗಳಿಗೆ ನಮಸ್ಕಾರ ಮಾಡು, ಒಳ್ಳೇದು ಮಾಡು, ಏನ್ ಹೇಳಿದ್ರು ಏನ್ ಹೇಳ್ತಾರ ಅದಕ್ಕೆ ಎದುರಿರ್ತಿದ್ದ ಮಗ. ಹಂಗ ಆ ಎದುರಿಡುವಂತಹ ಆ ಮನೆತನಕ್ಕೆ ಒಬ್ಬ ಗುರುಗಳು ಹೋದ್ರು, ಲಿಂಗ ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡಿದ್ರು, ಪೂಜೆ ಮಾಡಿ ಆಶೀರ್ವಾದ ಮಾಡಿ ಮಗನಿಗೆ ಆಶೀರ್ವಾದ ಮಾಡ್ಬೇಕಾದ್ರೆ ತಂದೆ ಹೇಳಿದ್ರು, ಗುರುಗಳೇ ನಮ್ಮ ಮಗ ಹೇಳಿ ಮಾತು ಏನ ಕೇಳಂಗಿಲ್ಲ, ಲಿಂಗ ಹಾಕಿ ಅಂದ್ರು ಹಾಕವಲ್ಲ, ರುದ್ರಾಕ್ಷಿ ಹಾಕಂದ್ರೆ ಹಾಕವಲ್ಲ, ಒಂದೊಂದು ಭಸ್ಮಾಚಿ ಅಂದ್ರೆ ಹಚ್ಕವಲ್ಲ, ಸ್ವಲ್ಪ ಏನಾದ್ರೂ ಹೇಳ್ರಿ ಅಂದ್ರು. ಅವಾಗ ಆ ಶಿಷ್ಯ ಹೇಳ್ದ, ನೋಡು ಗುರುಗಳೇ, ನಮ್ಮ ತಂದೆ ತಾಯಿ ಬರೀ ನಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳ್ತಾರ, ನಾನು ಯಾರ ಮಾತು ಕೇಳಂಗಿಲ್ಲ, ಹುಡ್ಸಿದ ತಂದೆ ತಾಯಿ ಮಾತೇ ಕೇಳಂಗಿಲ್ಲ, ನಿನ್ ಮಾತು ಕೇಳ್ತೀನಿ ನನ್ನಂತಂದವ. ನೀವು ನನಗಿಂತ ಬಹಳ ಬೇರಿಕೆ ಇದೆ ಅಂತ ಗುರುಗಳು ಅನ್ಕೊಂಡು, ಸರಿ ಆಯ್ತಾರಪ್ಪ, ನೀನ್ ಯಾರ ಮಾತು ಕೇಳಬೇಡ, ಒಂದ್ ಮಾಡು, ಲಿಂಗ ಹಾಕ್ಯ ಬೇಡ, ರುದ್ರಾಕ್ಷಿ ಹಾಕ್ಯ ಬೇಡ, ಒಂದ್ ಮಾಡು, ಹಣೆ ಮೇಲೆ ಭಸ್ಮಾಚಿಗೆ ಅಂದ್ರು. ಅದು ನನ್ ಕೈಲಾಗಲ್ಲ ನಾವ. ಯಪ್ಪ ನೀನ್ ಬಹಳ ದೊಡ್ಡ ಪದಿ, ಆಯ್ತಾ ಭಸ್ಮ ಬೇಡ, ಹಣೆ ಮೇಲೆ ಭಸ್ಮ ಹಚ್ಚಬೇಡ, ಒಂದ್ ಕೆಲಸ ಮಾಡು, ನೀನೇನ್ ಮಾಡಪ್ಪ ಅಂದ್ರೆ ಯಾರು ಹಣೆ ಮೇಲೆ ಭಸ್ಮ ಹಚ್ಚಿಗಂತಾರಲ್ಲ, ನೀನ್ ಎದ್ದು ಕೂಡಲೇ ಅವ್ರ ಹಣೆ ನೋಡು ಅಂತಂದ. ಏನಂದ? ಯಾರು ಹಣೆ ಮೇಲೆ ಭಸ್ಮ ಹಚ್ಚಿಗಂತಾರಲ್ಲ ಅವರ ಹಣೆಯನ್ನ ಎದ್ದು ಕೂಡಲೇ ನೋಡ್ರಿ ಅಂದವ.
ಹಾ ಆಯ್ತು ಇದಕ್ ಬೇಕಾದ್ರೆ ಸ್ವಲ್ಪ ಓಕೆ ಅಂದವ, ಒಪ್ಪಿಗೆ ಅನ್ಲಿಲ್ಲ, ಓಕೆ ಆಯ್ತು ಗುರುಗಳೇ ಅಂದವ. ಕೈ ಗುರುಗಳು ಅನ್ಬೇಕಲ್ಲ, ಅವನ ಹಿಂಗ್ ಅನ್ಬಿಟ್ಟವ. ಸರಿ ಅಂತಂದೇಳಿ ತಿರ್ಗಾ ಮಾರನೇ ದಿನದಿಂದ ದಿನ ಬೆಳಿಗ್ಗೆ ಎದ್ದೇಳ್ತಿದ್ದ. ಎದ್ದ ಕೂಡಲೇ ಆ ಎದುರ ಮನೆ ಒಬ್ಬ ರೈತ ಇದ್ದ, ನೇಗಲ ಯೋಗಿ. ಅವ ಎದ್ದ ಕೂಡಲೇ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಬೆಳಗ್ಗೆ ಮುಂಜೆ 5 ಗಂಟೆಗೆ ಬಸವಣ್ಣಗಳನ್ನ ಕರ್ಕೊಂಡು ಎತ್ತುಗಳನ್ನು ಹೊಡ್ಕೊಂಡು ಸೀದಾ ಹೊಲಕ್ಕೆ ಹೋಗ್ತಿದ್ದ. ಹಣೆಂಬರ ಬಸ್ಕೊಂಡು ಹೋಗ್ತಿದ್ದ. ಇವಾಗ ಸ್ವಲ್ಪ ಎದ್ದೇಳ್ತಿದ್ದ. ದಿನ 5 ಗಂಟೆಗೆ ಎದ್ದೇಳ್ತಿದ್ದ. ಆ ಹೋಗುವಂತ ರೈತ ಇದ್ದಲ್ಲ, ಆತ ಹಣೆ ನೋಡ್ತಿದ್ದ. ಹಣೆ ಮೇಲೆ ಏನಿರ್ತಿತ್ತು? ಭಸ್ಮ ಇರ್ತಿತ್ತು. ಭಸ್ಮ ನೋಡ್ತಿದ್ದ, ಮತ್ತೆ ಬಂದ್ ಮಕ್ಕಂತಿದ್ದ. ಸೂರ್ಯ ನೋಡಿಲ್ಲ, ಭಸ್ಮ ನೋಡ್ರು ಮತ್ತೆ ಬಂದ್ ಮಕ್ಕಳದು. ಹಿಂಗ ಜನ ಮಾಡ್ತಿದ್ದ. ಒಂದಿನ ಎದ್ಮೇಲೆ ರೈತ ದಿನ 5 ಗಂಟೆ ಹೋಗುವನು, ಒಂದ್ಸರಿ 3 ಹೋಗ್ಬಿಡ್ತಾನ. ಅವ 3 ಹೋಗ್ತಾನ, ಇವ್ ಹೋಗ್ತಾನ, ನೋಡ್ತಾನ. ಅವ್ನ ರೈತ ಕಾಣಂಗೇ ಇಲ್ಲ. ಎಲ್ಲಿ ಹೋದ? ಮನೆಗಳನ್ನ ಹೇಳ್ತೀನಿ ಅವ್ರನ್ನ ಕೇಳಿದ್ರೆ, ಏನಿಲ್ಲಪ್ಪ ನಮ್ಮ ಯಜಮಾನ ರೈತ ಗಳೆ ಹೊಡ್ಕೊಂಡು ಎತ್ತುಗಳು ಕಟ್ಕೊಂಡು ಸೀದಾ ಹೊಲಕ್ಕೆ ಹೋಗ್ಯಾರ. ಸರಿ ಅಂತ ಹೊಲಕ್ಕೆ ಹೋದ್ಮೇಲೆ ಅಲ್ಲಿ ರೈತ ಹೊಲದಲ್ಲಿ ಗಳೆ ಹೊಕ್ಕೊಂಡು ನೇಗಿಲ ಹೋಗಿ ರಂಕೆ ಕುಂಟೆ ಹೊಡಿತಿದ್ದ. ಹಿಂಗ ಪ್ರತಿ ಸಾಲನ್ನು ಹೊಡಿತಿದ್ದ. ಎತ್ತುಗಳು ಕಟ್ಕೊಂಡು ಒಂದ್ ಹತ್ರ ಟಣ್ ಅಂತ ಶಬ್ದ ಅವನಿಗೆ. ಅವನು ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಹೋಗಿದ್ದಲ್ಲ, ಮತ್ 3 ದೇವ್ರಿಗೆ ಬಂದದಂತ ಬೈಯದವ. ಆ ಕಡೆ ಈ ಕಡೆ ನೋಡಿದ್ನ, ಏನಿಲ್ಲ. ಒಂದ್ ಸಾಲಲ್ಲಿ ಮತ್ತೆ ಹೋದ, ಮತ್ತೆ ಅದೇ ಸಾಲಲ್ಲಿ ಮತ್ತೆ ವಾಪಸ್ ಬಂದ. ಅದೇ ಸಾಲಲ್ಲಿ ಮತ್ತೆ ಹೋದ, ಮತ್ತೆ ಟರ್ನ್ ಅಂತ ಅವನಿಗೆ ಸ್ವಲ್ಪ ಏನ್ ಭಯ ಬಿದ್ದ, ಯಾರು ಇಲ್ಲ, ಶಬ್ದ ಬರ್ತದೆ. ಮತ್ತೆ 3 ಸಲ ಬಂದ, ಟಣ್ ಅಂತ ಬಂತು. ಏನಿರ್ಬೇಕಾರೆ ಅಂತ ಎತ್ತುಗಳನ್ನ ಅಲ್ಲಿ ಒಂದು ಮರ ಕಟ್ಟಾಗಿ ತೆಗೆದು ದೊಡ್ಡಲ್ಲಿ ಹಂಡೆ ಬಿತ್ತಾಗಿ ಬಂಗಾರ, ರತ್ನ, ಮುತ್ತು, ರಜ್ನ, ವಜ್ರವೈಡೂರಿ ಇರುವಂತಹ ಆ ಹಂಡೆವಿತ್ತು. ಅದರ ಹಂಡೆಯನ್ನು ನೋಡ್ತಾ ಇದ್ದ. ಕಣ್ಣಿಗೆ ಕಾಣ್ತಾ ಇದೆ. ಇವನು ಇದ್ದಲ್ಲ, ಯಾರು? ಭಸ್ಮ ನೋಡುವ ಹುಡುಗ. ಅವನ್ ಸೀದಾ ಓಡಿ ಬಂದ. ಅವನ್ ನೋಡಿ, ನಾನ್ ನೋಡ್ದೆ ಅಂದ. ರೈತ ಏನಂದ? ಏನ್ ನೋಡ್ದೇನೆ ಅಂದ. ನಾನ್ ನೋಡ್ದೆ ಅಂದ. ವಾಪಸ್ ಮತ್ತೆ ಮಕಾನ ಕೊಂಟವ. ಓಡ್ ಬರ್ತಾಡಲಿ, ಇಬ್ರು ಬೇಕಾದ್ರೆ 50-50 ಅಂಚೆ ಓಡ್ ಬರ್ತಾಡಲಿ ಅಂತ. 50-50 ಬೇಕಾದ್ರೆ ಅಂಚೆ ದಾರಿ 75% ಕೊಡ್ತಾರೆ, ಓಡ್ ಬರ್ತಾರೆ ಅಂತ. ಅಂದ್ರೆ ಹೇಳಕ್ ಕಾರಣ ಏನಂದ್ರೆ, ನಾವು ಭಸ್ಮ ಹಚ್ಕೊಳ್ಳೋದ್ರಿಂದ ಏನ್ ಲಾಭ ಅಂದ್ರೆ, ಆ ಹುಡುಗನಿಗೆ ಭಸ್ಮ ಹಚ್ಕೊಳ್ಳೋದ್ರಿಂದ ಭಸ್ಮ ಹಚ್ಕೊಳ್ಳಿಲ್ಲ, ರುದ್ರಾಕ್ಷ ಕೇಳಲಿಲ್ಲ, ಲಿಂಗ ಹಾಕೊಳ್ಳಿಲ್ಲ. ಆದ್ರೂ ಸಹಿತ ಅವನೇನ್ ಮಾಡ್ದ? ಗುರುಗಳ ಮಾತಿನಂತೆ ಯಾರು ಭಸ್ಮ ಹಚ್ಕೊಳ್ತಿದ್ರಲ್ಲ ಅವ್ರ ಹಣೆಯನ್ನು ನೋಡ್ದ. ಆ ಹಣೆಯನ್ನು ನೋಡೋದನ್ನ ವ್ಯಕ್ತಿಯನ್ನು ನೋಡಿ ಆ ರೈತನ ಸಿಕ್ಕಿತ್ತಲ್ಲ, ಅದ್ರ 50-50 ಇವನಿಗೂ ಸಹಿತ ಬಂತು. ರೊಕ್ಕನ ಬಂತು, ಬಂಗಾರ ಬಂತು, ಜೀವನ ಚಲೋ ಆಯ್ತು. ಹಂಗ ನಮ್ಮ ಜೀವನ ಬದಲಾಗ್ಬೇಕಂದ್ರೆ, ಜೀವನದಲ್ಲಿ ಒಂದಿಷ್ಟು ಏನಾದ್ರು ಒಳ್ಳೇದಾಗ್ಬೇಕಂದ್ರೆ ಭಸ್ಮವನ್ನ ಹಚ್ಕೊಳ್ಬೇಕು, ಭಸ್ಮವನ್ನ ಧಾರಣೆ ಮಾಡಿಕೊಳ್ಬೇಕು. ಈ 3 ಬೆರಳುಗಳಿಂದ, ಅನಾಮಿಕ, ಮಧ್ಯಮ, ಅಂಗುಷ್ಟ, ಈ 3 ಬೆರಳುಗಳಿಂದ ಭಸ್ಮ. ಬಹಳ ಜನ ಹಿಂಗ್ ಹಚ್ಕೊಂತಾರ, ಇನ್ನ ಕೆಲವೊಂದಿಷ್ಟು ಜನ ಹಿಂಗ್ ಹಚ್ಕೊಳ್ತಾರೆ. ಈ 3 ಬೆರಳಿಂದ ಹಚ್ಕೊಳ್ತಾರೆ. ಇದಲ್ಲ, ಇದು ಅಂಗುಷ್ಟ ಬೆರಳು, ಮಧ್ಯಮ ಬೆರಳು, ಈ ಅನಾಮಿಕ ಬೆರಳು. ಈ 3 ಬೆರಳುಗಳಿಂದ ಶಿವನಾಮ ಸ್ಮರಣೆ ಮಾಡಿ, ನಿಮ್ಮ ಮನದೇವರ ಸ್ಮರಣೆ ಮಾಡಿ ಹಚ್ಚಿದ್ರೆ ಸಾಕು, ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ಎನ್ನುವಂತ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಶರಣಕುಮಾರ ಗವಾಯಿಗಳಾಗ್ಲಿ, ಬಸವನಗೌಡ ಅವರು ಹಾರ್ಮೋನಿಯಂ ಮಾಸ್ಟರ್ ಆಗಿ, ನಮ್ಮ ಹಾಲಿ ಮೌನೇಶಣ್ಣ ತಬಲಾಜಿ, ಇವರು ಬಹಳ ಅದ್ಭುತವಾಗಿ ಸಂಗೀತದ ಸೇವೆಯನ್ನು ಮಾಡಿದ್ದಾರೆ. ಅವರು ಜೋರ ಚಪ್ಪಳೆ ತಟ್ಟೆ ಅನ್ನುವಂತ ಮಾತನ್ನ ಹೇಳ್ತಾ, ಇನ್ನೊಂದು ನಾವು ಪೇಷಂಟ್ ನೋಡಕ್ ಹೋಗ್ಬೇಕಿದೆ. ಡಾಕ್ಟ್ರು ಆ ಪೇಷಂಟ್ ನೋಡೋದು ಬಿಟ್ಟು ಆಧ್ಯಾತ್ಮಿಕ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವೀರಭದ್ರ ಸ್ವಾಮಿ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಪುರೋಹಿತರು, ಅವರು ಪುರೋಹಿತನ ಸಹಿತ ಇವರು ಪುರೋಹಿತವನ್ನು ಮಾಡ್ತಾರೆ, ಅವರು ಪುರೋಹಿತವನ್ನು ಮಾಡ್ತಾರೆ. ಮಾಡಿಸಿದ್ರೆ ವೀರಭದ್ರ ಸ್ವಾಮಿ, ಇಬ್ರು ವೀರಭದ್ರ ಸ್ವಾಮಿ ಅವರು, ಒಬ್ಬರು ಶಾಸ್ತ್ರೀಯ ಪುರೋಹಿತ ಸ್ವಾಮಿ, ಇನ್ನೊಬ್ಬರು ಡಾಕ್ಟರ್ ಪುರೋಹಿತ ಸ್ವಾಮಿ, ಇಬ್ಬರು ಬಂದಿದ್ದಾರೆ. ಹೀಗೆ ಎಲ್ಲರೂ ಬಹುಶಃ ಈ ಗ್ರಾಮದ ಬಗ್ಗೆ ಒಂದೇ ಮಾತ್ರ ಹೇಳಬೇಕಂದ್ರೆ, ಏನಾದ್ರೂ ಒಂದು ದೈವದ ಕಾರ್ಯ, ಧರ್ಮದ ಕಾರ್ಯ, ಗುರುವಿನ ಕಾರ್ಯವನ್ನ ಅದನ್ನ ಉತ್ಸವ ರೀತಿಯಾಗಿ ಗ್ರಾಮದ ಬೀದಿಗಳಲ್ಲಿ ಉತ್ಸವವನ್ನ ದೇವರ ವಿಗ್ರಹ ಹೆಂಗ್ ಉತ್ಸವ ಮಾಡ್ತಾರಲ್ಲ ಅಂತ ಉತ್ಸವವನ್ನ ಉತ್ಸಾಹದಿಂದ ಮಾಡಿದಂತಹ ಗ್ರಾಮ ಅಂದ್ರೆ ಅದು ಉತ್ತರೂರಿನ ಗ್ರಾಮ ಎನ್ನುವಂತಹ ಮಾತನ್ನ ಕೊನೆಯದಾಗಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಹಿಡಿದುಕೊಂಡು ಆ ಯುವಕ ಬಳಗದವರು ಹಿಡ್ಕೊಂಡು ತಾಯಂದಿರ ಬಳಗ ಇರಬಹುದು, ತಂದೆಯ ಬಳಗ ಇರಬಹುದು, ಎಲ್ಲಿ ಯಾರ್ಯಾರು ಸೇವೆ ಮಾಡಿದಾರೋ ನಿಮ್ಮೆಲ್ಲರಿಗೆ ಆ ಜಗನ್ಮಾತ ಆದಿಶಕ್ತಿ ಗುರುಪಟ್ಟದ ಸ್ವಾಮಿ ಉತ್ತರೇಶ್ವರ ಸ್ವಾಮಿಯ ಕೃಪಾಶೀರ್ವಾದ ಸದಾವ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜಗನ್ಮಾತೆಯ ಆದಿಶಕ್ತಿ ಕೃಪೆ ಇರಲಿ ಅಂತ ಹೇಳ್ತಾ, ನಿಮ್ಮ ಗ್ರಾಮಕ್ಕೆ ಸರ್ವಕಾಲ ಒಳ್ಳೆ ಮಳೆ, ಒಳ್ಳೆ ಬೆಳೆ, ನೀವು ಬೆಳೆದಂತಹ ಬೆಳೆಗೆ ಒಳ್ಳೆ ಮಾರ್ಕೆಟ್ ಬೆಲೆ ಸಿಗಲಿ ಎನ್ನುವಂತಹ ಕೊನೆಯ ಸಂದೇಶವನ್ನು ನೀಡುತ್ತಾ, ಮುಂದಿನ ತಿಂಗಳು
ಮುಂದಿನ ತಿಂಗಳಲ್ಲ 2026 ಇಸವಿ ಫೆಬ್ರವರಿ 9ನೇ ತಾರೀಕು 2 ತಿಂಗಳ 9ನೇ ತಾರೀಕು ಮಠದಲ್ಲಿ ಪುರಾಣ ಪ್ರವಚನ ಕಾರ್ಯಕ್ರಮ ಶರಣ ಬಸವೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 20 ತಾರೀಕು ಪುರಾಣ ಪ್ರವಚನ ಮಹಾಮಂಗಲ. ಅದರ ನಿತ್ಯವಾಗಿ ಜಂಗಮೋಟಿಗಳಿಗೆ ಅಯ್ಯಾಚಾರ ಕಾರ್ಯಕ್ರಮ, ಸದ್ಭಕ್ತರಿಗೆ ಲಿಂಗ ದೀಕ್ಷೆ ಕಾರ್ಯಕ್ರಮ, ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳಿರ್ತವೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಯಾರ್ಯಾರು ಮದುವೆ ಮಾಡ್ಕೊಳ್ಳದೆ ಇರುವಂತವ್ರು, ಮತ್ತೆ ಎರಡನೇ ಮದುವೆ ಅಲ್ಲ ಅಥವಾ ಮದುವೆ ಮಾಡ್ಕೊಳ್ಳದೆ ಇರುವಂತವ್ರು ಮದುವೆ ಆಗಬೇಕನ್ನೋ ಇಚ್ಛೆ ಇತ್ತಂದ್ರೆ, ಬಹುಶಃ ಸಾಮೂಹಿಕ ಮದುವೆ ಅಂದ್ರೆ ಬಡವರು ಮಾಡ್ಕೊಳ್ಳೋ ಮದುವೆ ಅಲ್ಲ, ಸಾಮೂಹಿಕ ಮದುವೆ ಅಂದ್ರೆ ಪುಣ್ಯ ತಾಣದಲ್ಲಿ ಆಗೋದ್ರಿಂದ ಆ ಪುಣ್ಯ ತಾಣದಲ್ಲಿ ಒಂದು 10 ಜನ ಸ್ವಾಮಿಗಳು ಬಂದು ಆಶೀರ್ವಾದ ಮಾಡೋದ್ರಿಂದ, 10 ಊರುಗಳಲ್ಲಿ ಬಂದು ಸದ್ಭಕ್ತ ಆಶೀರ್ವಾದ ಮಾಡೋದ್ರಿಂದ ಭಾಗ್ಯವಂತರ ಮಾಡಿಕೊಳ್ಳುವಂತ ಮದುವೆ ಅಂದ್ರೆ ಅದು ಸಾಮೂಹಿಕ ಮದುವೆ. ಅಂತಹ ಸಾಮೂಹಿಕ ಮದುವೆಯಲ್ಲಿ ಯಾರಾದ್ರೂ ಮದುವೆ ಮಾಡ್ಕೊಳ್ಳೋರು ಆ ಬಡವರು ಇದ್ರಪ್ಪ ಅಂದ್ರೆ ಅಲ್ಲಿ ಮುಂಚಿತವಾಗಿ ಹೆಸರು ನೋಂದಾಯಿಸಿ ಎನ್ನುವಂತ ಮಾತನ್ನ ಹೇಳುತ್ತಾ ಒಟ್ಟಾರೆ ಕಾರ್ಯಕ್ರಮ ನನಗೆ ಬಹಳಷ್ಟು ಸಂತೋಷ ತಂದಿದೆ ಎನ್ನುವಂತ ಮಾತನ್ನ ಕೊನೆಯದಾಗಿ ಹೇಳ್ತಾ, ಬಹುಶಃ ಈ ಮಾತನ್ನು ಹೇಳಬೇಕು ಇಲ್ಲ ಗೊತ್ತಿಲ್ಲ, ಆದ್ರೆ ನಿಮ್ಮೂರಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ರಿ. ಧರ್ಮದ ರಕ್ಷಣೆ, ಧರ್ಮದ ಕಾರ್ಯವನ್ನ ಅದು ಯಾವ್ದಪ್ಪ ಅಂದ್ರೆ ಪುರಾಣ ಪ್ರವಚನ ಕಾರ್ಯಕ್ರಮ. ಪುರಾಣ ಪ್ರವಚನ ಕಾರ್ಯಕ್ರಮ ಯಾವ ವ್ಯಕ್ತಿಯಿಂದ ನಿಂತದ್ದು ಗೊತ್ತಿಲ್ಲ, ಯಾವ ಕಾರಣದಿಂದ ನಿಂತದ್ದು ಗೊತ್ತಿಲ್ಲ, ಯಾವುದಕ್ಕೆ ನಿಂತದ್ದು ಗೊತ್ತಿಲ್ಲ. ಆದ್ರೆ ಮತ್ತೊಮ್ಮೆ ಮಗದೊಮ್ಮೆ ಹೇಗೆ ಸ್ವಾತಿ ಕಾಲದಲ್ಲಿ ಮಳೆ ಅದು ನಿರಂತರ ಬರ್ತದಲ್ಲ, ಹಂಗ ವರ್ಷಕ್ಕೊಂದ್ಸಲಿ ಒಂದು 11 ದಿನ ಆದ್ರೂ 9 ದಿನ ಆದ್ರೂ ಧರ್ಮ ಕಾರ್ಯದಲ್ಲಿ ಪುರಾಣ ಪ್ರವಚನ ಮಾಡಿ ಎನ್ನುವಂತಹ ಮಾತನ್ನು ಹೇಳಿ, ನಾವು ಸಹಿತ ಪುರಾಣದಲ್ಲಿ ಒಂದು 2 ರಿಂದ 3 ಸಲ ಬಂದು ಹೋಗುವಂತವ್ರು ನಾವು ಆಗ್ತೀವಿ ಎನ್ನುವಂತಹ ಮಾತನ್ನು ಹೇಳ್ತಾ, ಆ ಜಗನ್ಮಾತೆ ಆದಿಶಕ್ತಿ ಕೃಪೆ ನಿಮ್ಮೆಲ್ಲರಿಗೆ ಸದಾಕಾಲ ಇರಲಿ ಎನ್ನುವಂತಹ ಆಶೀರ್ವಾದ ನಾವು ಕೊಟ್ಟು ಕೊನೆಯದಾಗಿ ನನ್ನ ಆಶೀರ್ವಚನಕ್ಕೆ ವಿರಾಮ ಹೇಳ್ತಿದ್ದೇವೆ. ಓಂ ಶಿವಂ ಭೂಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಜೋರಾದ ಚಪ್ಪಾಳೆಗಳನ್ನ ಕೊಡ್ತಾ, ಭಕ್ತಿಗೆ ಉತ್ತರ ಇಲ್ಲಾದ್ರೂ ಸಿಗುತ್ತೆ ಅಂದ್ರ ಅದು ಉತ್ತನೂರಿನೊಳಗ ಅದು ಉತ್ತರೇಶ್ವರ ಮಹಾಸನದೊಳಗ ಅಂತಕ್ಕಂಥ ಭಾವ ನಮ್ದೆಲ್ಲ ಅಂತಕ್ಕಂಥ ಭಾವ ತಿಳಿಸ್ತಾ ಜೋರಾದ ಚಪ್ಪಾಳೆಯೊಂದಿಗೆ ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಯಥಾ ರೀತಿ ಈ ಗ್ರಾಮದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ವೀರಭದ್ರಯ್ಯನವರು ಮಾವನವರು ಇವರಿಗೆ ಈ ಊರಿನ ಪರವಾಗಿ ಒಂದು ಗೌರವ ಸಮರ್ಪಣೆಯನ್ನು ಪರಮ ಪೂಜ್ಯರು ಮಾಡಬೇಕಾಗಿ ವಿನಂತಿಸಿಕೊಳ್ತಾರೆ. ಜೋರಾದ ಚಪ್ಪಾಳೆ. ಇನ್ನೊಂದು ವಿಷಯ, ನಮ್ಮ ಜಂಗಮರಸಳ್ಳಿ ಮಠದಲ್ಲಿ ಪ್ರತಿ ವರ್ಷ 2 ಕಾರ್ಯಕ್ರಮ. 1 ನಿಮಿಷ ಕುಂದ್ರಿ, ಅಲ್ಲೇ ನಿಲ್ರಿ, 1 ನಿಮಿಷ ತಡ್ರಿ. ಜಂಗಮರಸಳ್ಳಿ ಮಠದಲ್ಲಿ ಪ್ರತಿ ವರ್ಷ 2 ಕಾರ್ಯಕ್ರಮ ಮಾಡ್ತೀವಿ. ಡಿಸೆಂಬರ್ ತಿಂಗಳಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ, ಮುತ್ತೈದೆ ತಾಯಿಯಿಂದ ಉಡಿ ತುಂಬುವ ಕಾರ್ಯಕ್ರಮ, ಅದು 1 ದಿನ ಕಾರ್ಯಕ್ರಮ ಇರ್ತದೆ. ಅದಾದ ನಂತರ ಫೆಬ್ರವರಿ ತಿಂಗಳಲ್ಲಿ ಶಿವರಾತ್ರಿ ಮುಂದುಗಡೆ 11 ದಿನ ಪುರಾಣ ಪ್ರವಚನ ಕಾರ್ಯಕ್ರಮ, ಕೊನೆಯ ಜಾತ್ರಾ ಮಹೋತ್ಸವ, ಹಿಂಗೆ ಕಾರ್ಯಕ್ರಮ ಇರ್ತದೆ. ಪ್ರತಿ ವರ್ಷ ನಡೆಯುವಂತಹ 2 ಕಾರ್ಯಕ್ರಮಕ್ಕೆ ಉತ್ತರ ಗ್ರಾಮ ಸಮಾಜ ಸದ್ಭಕ್ತರನ್ನು ಆಹ್ವಾನ ಮಾಡ್ಲಿಕ್ಕೆ ಬರ್ತೇವೆ. ನೀವೆಲ್ಲರೂ ಆ ಆಹ್ವಾನಕ್ಕೆ ಬರಬೇಕೆನ್ನುವಂತ ಮಾತ್ರ ಬರ್ತಾರೆ. ಎಲ್ಲರೂ ವರ್ಷಕ್ಕೆ 2 ಚಪ್ಪಲಿ ಹಾಕ್ರಿ. ಮತ್ತೆ ಒಂದು 8-10 ಜನ ನಂಬರ್ ನಮ್ಗೆ ಯಾವಾಗ ಕೊಡ್ತೇವ್ರಿ. ಪ್ರತಿ ವರ್ಷ ಅದೇ ಕಾರ್ಯಕ್ರಮ ಆಗಲಿ 8 ಜನಕ್ಕೆ ಫೋನ್ ಮಾಡಿ ಅವರೆಲ್ಲರೂ ಸಂಪರ್ಕ ಮಾಡುವಂತವ್ರು ಆಗ್ರಿ. ಪುರಾಧಾರ ಕಾರ್ಯಕ್ರಮ ಆಗ್ತದೆ. ಎಲ್ಲರೂ ಕೂಡಿ ಎಲ್ಲರಿಗೂ ಕಾಣಬೇಕಲ್ಲ, ಎಲ್ಲರಿಗೂ ಕಾಣಬೇಕು. ಇನ್ನೊಂದು 5 ನಿಮಿಷ ಎಲ್ಲರಿಗೂ ಬರ್ತಾರೆ. ಸಮಸ್ತ ಸದ್ಭಕ್ತರ ಪರವಾಗಿ, ಉತ್ತರ ಗ್ರಾಮದ ಸಮಸ್ತ ಸದ್ಭಕ್ತರ ಪರವಾಗಿ ಪರಮ ಪೂಜ್ಯರಿಗೆ ಭಸ್ಮದ ತುಲಾಭಾರ ನಂತರ ಯಥಾ ರೀತಿ ಪರಮ ಪೂಜ್ಯರ ಪಾದ ಪೂಜೆಯನ್ನು ಮಾಡಿಕೊಳ್ತಕ್ಕಂಥ ಸದ್ಭಕ್ತರು ದಯವಿಟ್ಟು ಕಾರ್ಯಕ್ರಮದ ನಂತರ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಪಾದ ಪೂಜೆಯನ್ನು ಮಾಡ್ಕೋಬೇಕಾಗಿ ವಿನಂತಿಸ್ಕೊಳ್ತಾ, ಈಗ ಕಾರ್ಯಕ್ರಮ ಭಸ್ಮದ ತುಲಾಭಾರ. ಪರಮ ಪೂಜ್ಯರ ಭಸ್ಮದ ತುಲಾಭಾರವನ್ನ ಉತ್ತರ ಗ್ರಾಮದ ಸಮಸ್ತ ಸದ್ಭಕ್ತರು ಒಡಗೂಡಿ ಯುವಕ ಬಳಗದವರು
ಅದೇ ರೀತಿಯಾಗಿ ಈ ಗ್ರಾಮದ ಸಮಸ್ತ ಸದಸ್ಯರು ಒಳಗೂಡಿ ದರ್ಶನದ ತುಲಾಭಾರವನ್ನ ಮಾಡ್ತಿದ್ದಾರೆ. ಇಲ್ಲಿ ಅಣ್ಣರ್ ಕೂಡ್ರಿ ದಯವಿಟ್ಟು, ಹಿಂದ ತಾಯಂದ್ರಿ ಕಾಣ್ತಾ ಇಲ್ಲ, ನಮ್ಮ ಅಣ್ಣನ ಬಳಗವ್ರು ದಯವಿಟ್ಟು ಕೂಡ್ರಿ ಎಲ್ರು ಕೂಡ್ರಿ, ಯಾಕಂದ್ರೆ ಎಲ್ಲರಿಗೂ ಕಾಣಬೇಕು. ಶಿವ ಸಾಂಬಗಾಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಶ್ರೀ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ರಾಜರಾಜೇಶ್ವರಿ ಮಾತಾ ಕಿ. ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾರಾಜ ಕಿ. ಶ್ರೀ ಉತ್ತರೇಶ್ವರ ಮಹಾರಾಜ ಕಿ. सकल साधु संत महाराज की जय. मंगलम दे नमः पार्वती शिव हर 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 महादेव. ओम भस्मपरिकल्पयामि ग्रन्थद्वारां दुरादृश्यां नित्यपुष्टां गरीषिणे ईश्वरेकं सर्वभूतानां तामेव भवेश्रियम् अजातशम्भुलिङ्गेश्वर महास्वामी देवताभ्यो नमः. दिव्यप्रमगन्धाण्डारयामि कुङ्कुमं काञ्चनं दिव्यं कामिन्यं कामसम्भवं कुङ्कुमेनार्चितशम्भो अतशान्तिं प्रयस्य मे हरिद्राचूर्ण कुङ्कुमं समर्पयामि. त्रिगुणं त्रिगुणाकारं त्रिनेत्रं च त्रियायुधं त्रिजन्म पापसंहारं एकबिल्वं शिवार्पणं. मूलतो ब्रह्मरूपाय मध्यतो विष्णुरूपिणे अग्रेतो शिवरूपाय एकबिल्वं शिवार्पणम्. ಪೊರೆಯ ನಿರಂತರ ಗುರುವರ ರೇಣುಕ. ಪೊರೆಯ ನಿರಂತರ ಗುರುವರ ರೇಣುಕ. ಗುರುವೇ ನಿನ್ನನ್ನೇ ಬಿಟ್ಟು ಪೊರೆಯುವರಾರುಂಟು. ಗುರುವೇ ನಿನ್ನನ್ನೇ ಬಿಟ್ಟು ಪೊರೆಯುವರಾರುಂಟು. ಪರಮ ದಯಾಳು ಪರಶಿವರೂಪನೆ. ಪರಮ ದಯಾಳು ಪರಶಿವರೂಪನೆ. ಪೊರೆಯ ನಿರಂತರ ಗುರುವರ ರೇಣುಕ. ಗುರುವರ ರೇಣುಕ. ಬಗೆ ಬಗೆಯಿಂದಲೇ ಹೊಗಳುತ್ತಾ ಇರುವೆವು. ಬಗೆ ಬಗೆಯಿಂದಲೇ ಹೊಗಳುತ್ತಾ ಇರುವೆವು. ಪೊರೆಯ ನಿರಂತರ ಗುರುವರ ರೇಣುಕ. ಗುರುವರ ರೇಣುಕ. ಗುರುವರ ರೇಣುಕ. ಶಿವಸಾಂಬದೇ ನಮಃ ಪಾರ್ವತೀಶ್ವರ ಮಹಾದೇವ. ಶ್ರೀ ಉತ್ತರೇಶ್ವರ ಮಹಾಸ್ವಾಮಿಗೆ, ಅಜಾತ ಶಂಭುಲಿಂಗೇಶ್ವರ ಮಹಾಸ್ವಾಮಿಗೆ, ಆಂಜನೇಯ ಸ್ವಾಮಿಗೆ, ಯಾವಮ್ಮ ಮಾತಾರಿಗೆ, ಗುರುಲಿಂಗ ಚಂದ್ರಮೂರ್ತಿಗಳಿಗೆ, ಜಗದ್ಗುರು ಪಂಚಾಚಾರ್ಯ ಮಹಾಸ್ವಾಮಿಗಳಿಗೆ, ಅಜಾತ ಶಂಭುಲಿಂಗೇಶ್ವರ ಮಹಾಸ್ವಾಮಿಗೆ ಜಯ. ಮಂಗಲಂ ದೇ ನಮಃ ಪಾರ್ವತೀಪತಿ ಈಶ್ವರ ಹರ 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 ಮಹಾದೇವ. ಪಾರ್ವತೀಪತಿ ಈಶ್ವರ ಹರ 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 ಮಹಾದೇವ. ಮಾಯ ಇದ್ದರು ಮನೆ ಹೊರಗಿನ ಮಾಯೆ. ಎಲ್ಲರಿಗೂ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿದ್ರೆ ಸಾಲ ಮೊದಲು ತಾಯಂದ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಮೊದಲು ತಾಯಂದ್ರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ದಯವಿಟ್ಟು ತಾಯಂದ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಶರಣ ಬೆಳಗದವರು ದಯವಿಟ್ಟು ಬಂದಂತ ತಾಯಂದ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು.
ಮಾನವ ಜನ್ಮದ ಸಫಲತೆಗಾಗಿ ಮಾನವ ಜನ್ಮದ ಸಫಲತೆಗಾಗಿ ನೀಗಾಲಿಸು ಗುರುವರನ ಮನವೇ ನೀ ಜಾಲಿಸು ಸದ್ಗುರುವರನ ದೇವರ ತೊರೆದು ಮಾತನಾಡದ ದೇವರ ನೆನೆಯುವುದೇ ಮನವೇ ಮನವೇ ಮಾತನಾಡದ ದೇವರ ನೆನೆಯುವುದೇ ಮನವೇ ನಿಧಾನ ಹೇಳಮ್ಮ ತಂಗ್ಯ ಹಿಂದೆ ಸರ್ ಆಫ್ ಮಾಡಿ ನೀವು ಲೈವ್ ವಿಡಿಯೋ ಒಬ್ಬರೇ ನೋಡ್ಸಕ್ಕತ್ತದಲ್ಲ ಯೂಟ್ಯೂಬ್ ನಾಳೆ ನೋಡ್ಬೋದು ನಾವು ಮತ್ತೆ ನಾವು ಬಂದಿವಲ್ಲ ಎಲ್ಲಾರನ್ನ ತೆಗ್ದಿಲ್ಲ ಇಲ್ಲೇ ನಾವು ಬಂದಿವಲ್ಲ ಎಲ್ಲರೂ ಅಲ್ಲದಾರಲ್ಲ ಅಣ್ಣ ಇದು ಆಫ್ ಮಾಡ್ರಪ್ಪ ತಗರ್ ನಿಮ್ಮ ಫೋನು ನಿಮ್ಮ ಹುಡುಗಂದು ಲೈವ್ ಐತೆ ಏನು ಆಫ್ ಮಾಡಿ ನೀವು ಸದ್ಯ ರೈಟ್ ಆಯ್ತು ಓಕೆ ರನ್ನಿಂಗ್ ಇದ್ದಂಗೆ ಐತೆ ಆಫ್ ಮಾಡೀನಿ ಮುಂದೆ ಕ್ಯಾಮ್ರಾ ಆಫ್ ಮಾಡೀನಿ ಅಷ್ಟೇ ಸದ್ಯ ಇಷ್ಟೊತ್ತ ಹಂಗೆ ಇಟ್ಟಿದ್ದೆ ಅದು ಇದು ನಮ್ಮ ಹುಡುಗ ಅದೇ ಕಾಣೋಲ್ಲ ಎಲ್ಲ
ಎಲ್ಲಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟು ಅಲ್ಲಂಗ ಆಫ್ ಮಾಡ ಫಸ್ಟ್ ಗೊತ್ತಿಲ್ಲ ಆಫ್ ಮಾಡೋದು ಜೊತೆಗೆ ಯಾರು ಇರಲಿ ಆಫ್ ಮಾಡೋದು ಗೊತ್ತಿಲ್ಲ ನೀ ಶಿವ ಗೊತ್ತಿರಲಿಲ್ಲ